ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್. ಡಾಕ್ಟರ್ ಅವಿನಾಶ್ ಪಾಟೀಲ್ ಅಂತ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ತುಂಬಾ ಒಳ್ಳೆ ಗೈನಕಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಸುಪ್ರಸಿದ್ಧಿ ಆಗಿರೋ ಅಂತ ಡಾಕ್ಟರ್ ಅವರ ಶ್ರೀಮತಿ ಪೂರ್ಣಿಮಾ ರೆಡ್ಡೇರ್, ಪೂರ್ಣಿಮಾ ಅವಿನಾಶ್ ಪಾಟೀಲ್ ಆಪ್ಥಲ್ಮಾಲಜಿಸ್ಟ್ ಆಗ್ಬಿಟ್ಟು ಅಷ್ಟಕ್ ಮಾತ್ರ ಸೀಮಿತ ಆಗಿಲ್ಲ, ವಾಸನ ಐಕ್ಯರಿಗೆ ಮಾತ್ರ ಸೀಮಿತ ಆಗಿಲ್ಲ. ಅಶ್ವಿನಿ ಸಾಧನೆ ಅಂತ ಅನ್ಕೋತೀನೋ ಪ್ಯಾಷನ್ ಅನ್ಕೋತೀನೋ ಐ ಡೋಂಟ್ ನೋ. ಸೊ ನನ್ ಪ್ರಕಾರ ಇದು ನನ್ ಪ್ಯಾಷನ್. ನಾನ್ ಯಾವತ್ತು ಸಾಧನೆ ಮಾಡ್ಬೇಕು ಅಂತ ಮುಂದ್ ಹೊರಟೋಳಲ್ಲ. ಇಟ್ಸ್ ಮೈ ಬೇಸಿಕ್ ನೇಚರ್. ಪೇಷಂಟ್ಸ್ ಕಮ್ ಅಂಡ್ ಟೆಲ್ ಯು ದೇವ್ರು ನೀವು ನಮ್ಗೆ ಕಣ್ ಕೊಟ್ಟು ದೇವ್ರು ಅಂತ ಹೇಳಿ. ಒಂದ್ ಪೇಷಂಟ್ ಐ ಸ್ಟಿಲ್ ರಿಮೆಂಬರ್. ಒಂದ್ ಕಣ್ ಇರ್ಲಿಲ್ಲ ಅವ್ರಿಗೆ, ಒಂದೇ ಕಣ್ಣಿತ್ತು. ಆ ಒಂದ್ ಕಣ್ಣಿಂದಾನೇ ನಂಗೆ ಸಾಯಿಬಾಬಾ ಒಂದು ಮೂರ್ತಿ ಬಿಡಿಸ್ಕೊಟ್ ತಗೊಂಡ್ ಬಂದಿದ್ರು. ನಿಮ್ಮ ಪತಿಯವ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಒನ್ ಆಫ್ ದ ಫೇಮಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಅದೇ ನಾನ್ ಕಾಡಿಸ್ತಾ ಇರ್ತೀನಿ ಅವ್ರಿಗೆ, ನೀವು ಸಿಸೇರಿಯನ್ ಅಂದ್ಬಿಟ್ಟು ಇನ್ನೆಲ್ಲ ಲ್ಯಾಪ್ರೋಸ್ಕೋಪಿನೇ ಮಾಡ್ತೀರಾ ಅಂತ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಸಾಧಕರು 101ನೇ ಸಾಧಕರು. 100 ಎಪಿಸೋಡನ್ನ ಕಂಪ್ಲೀಟ್ ಮಾಡಿ, 100 ಜರ್ನಿನ ಕಂಪ್ಲೀಟ್ ಮಾಡಿ, ಈಗ ಹೊಸ ಒಂದು ಹೆಜ್ಜೆನ ಇಡ್ತಾ ಇದೀವಿ. 101ನೇ ಸಾಧಕರು ನಮ್ಮ ಸಾಧಕರ ಮಾತು ವೇದಿಕೆನಲ್ಲಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ವಾಸನ್ ಐ ಕೇರ್ ಸೆಂಟರ್ ಅಲ್ಲಿ ಆಪ್ಥಲ್ಮಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ದಾವಣಗೆರೆಯ ಹೇಳಲೇಬೇಕು ನಾನು, ಡಾಕ್ಟರ್ ಅವಿನಾಶ್ ಪಾಟೀಲ್ ಅಂತ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಯಾಕೆಂದ್ರೆ ತುಂಬಾ ಒಳ್ಳೆ ಗೈನಕಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಸುಪ್ರಸಿದ್ಧಿ ಆಗಿರೋ ಅಂತ ಡಾಕ್ಟರ್ ಅವರ ಇವರು ಬೇರೆ ಯಾರು ಅಲ್ಲ, ಶ್ರೀಮತಿ ಪೂರ್ಣಿಮಾ ರೆಡ್ಡೇರ್, ಪೂರ್ಣಿಮಾ ಅವಿನಾಶ್ ಪಾಟೀಲ್. ನಿಮ್ಮನ್ನ ನಾವು ಸಾಧಕರ ಮಾತು ವೇದಿಕೆನಲ್ಲಿ ನೋಡ್ತಾ ಇರೋದು ತುಂಬಾ ಖುಷಿ ವಿಚಾರ. ನಿಮ್ ಬಗ್ಗೆ ಸುಮನಾ ಅವ್ರು ಮಾತ್ರ ಅಲ್ಲ, ಇನ್ನೂ ಒಂದಿಬ್ರು 3 ಜನ ನಮ್ಗೆ ಸಜೆಸ್ಟ್ ಮಾಡಿದ್ರು. ಆಕ್ಚುಲಿ ನಿಮ್ಮನ್ನ ನೋಡಿದಾಗ ಸೋ ಸ್ವೀಟ್ ಅನ್ನಿಸ್ತು. ಯಾಕೆಂದ್ರೆ ನಿಮ್ಮ ವಾಯ್ಸಿಗೂ ನಿಮ್ಮ ಒಂದು ನಿಮ್ಮನ್ನ ಎದುರು ರಿಯಲ್ ಆಗಿ ನೋಡಿದಾಗ ಎಷ್ಟು ಹೆಂಗಿದಾರಪ್ಪ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಫಾರ್ ದ ಬಟ್ ಕಾಂಪ್ಲಿಮೆಂಟ್. ಇಷ್ಟು ಚಿಕ್ಕ ಮೂರ್ತಿಯಿಂದ ಇಷ್ಟೆಲ್ಲಾ ಸಾಧನೆ ಇದೆನಾ ಅಂತ ನಂಗೆ ತುಂಬಾ ಖುಷಿ ಆಯ್ತು ಮ್ಯಾಮ್. ಅಶ್ವಿನಿ ಸಾಧನೆ ಅಂತ ಅನ್ಕೋತೀನೋ ಪ್ಯಾಷನ್ ಅನ್ಕೋತೀನೋ ಐ ಡೋಂಟ್ ನೋ. ಸೊ ನನ್ ಪ್ರಕಾರ ಇದು ನನ್ ಪ್ಯಾಷನ್. ನಾನ್ ಯಾವತ್ತು ಸಾಧನೆ ಮಾಡ್ಬೇಕು ಅಂತ ಮುಂದ್ ಹೊರಟೋಳಲ್ಲ. ಇಟ್ಸ್ ಮೈ ಬೇಸಿಕ್ ನೇಚರ್. ಸೊ ಹಂಗಾಗಿ ಡ್ರಾಗ್ಡ್ ಇನ್ ಟು ದಿಸ್ ಫೀಲ್ಡ್ ಅಷ್ಟೇ. ಎವ್ರಿ ಡೇ ಸೇಮ್ ಅದೇ ದಾಲ್ ಚಟ್ನಿ ತಿನ್ನೋಗಿನ ಸ್ವಲ್ಪ ರುಚಿ ಬೇಕು ಅನಿಸುತ್ತಲ್ಲ. ಸೊ ಹಾಗಾಗಿ ಐ ಜಸ್ಟ್ ವೆಂಟ್ ಇನ್ ಸರ್ಚ್ ಆಫ್ ಪೀಪಲ್. ದಾವಣಗೆರೆಗೆ ಬಂದಾಗ ವಿ ವರ್ ನ್ಯೂ ಟು ದಾವಣಗೆರೆ. ಒಂದು 12-15 ಇಯರ್ಸ್ ಆಯ್ತು ಟೋಟಲ್ ಆಗಿ ಬಂದು. ಸೊ ಅವಾಗ ನಾವು ಜಸ್ಟ್ ಟು ಗೆಟ್ ಕಮ್ಯುನಿಕೇಟೆಡ್ ಅಥವಾ ಕನೆಕ್ಟೆಡ್ ಟು ದ ಸೊಸೈಟಿ ಅಂತ ಹೇಳ್ಬಿಟ್ಟು ಐ ಸ್ಟಾರ್ಟೆಡ್ ಸರ್ಚಿಂಗ್ ಲೈಕ್ ವಿಚ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಮೀ ಅಂತ ಹೇಳಿ. ಒಂದ್ 2-3 ವರ್ಷ ಹಿಂಗೆ ಹೋಯ್ತು, ಎಲ್ಲರಿಗೂ ಹಾಯ್ ಹಾಯ್ ಅಂತ ಹೇಳೋದ್ರಲ್ಲಿ. ದೆನ್ ಐ ಗಾಟ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಕಾಲ್ಡ್ ಆಸ್ ದಾವಣಗೆರೆ ಲೇಡೀಸ್ ಸರ್ಕಲ್ ಅಂತ. ಯಾಕಂದ್ರೆ ನಿಮ್ದು ಇವತ್ತು ನೀವು ಏನಿದ್ದೀರಾ ಅದಕ್ಕೆ ಕಾರಣ ನಿಮ್ದು ಬಾಲ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್. ಆ ಬಾಲ್ಯದಿಂದಾನೇ ಕಾರ್ಯಕ್ರಮನ ಶುರು ಮಾಡ್ಬಿಡೋಣ ಮ್ಯಾಮ್. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಮ್ಯಾಮ್? ನಾನು ಹುಟ್ಟಿರೋದು ಗದಗ್ ಡಿಸ್ಟಿಕ್ ರೋಣ ತಾಲೂಕಲ್ಲಿ. ಅಂದ್ರೆ ಅಮ್ಮಂದು ಹೆರಿಗೆ ಆಗಿರೋದು, ಅಪ್ಪನೇ ಹೆರಿಗೆ ಮಾಡಿಸಿರೋದು. ಸೊ ಐ ವಾಸ್ ದೇರ್ ಫೇವ್ರೆಟ್ ಚೈಲ್ಡ್. ಅಪ್ಪನೇ ನನ್ ಡೆಲಿವರಿ ಕಂಡಕ್ಟ್ ಮಾಡಿದ್ರು. ಸೊ ಅಪ್ಪ ಅಂಡ್ ಅಮ್ಮ ಬೋತ್ ಯೂಸ್ ಟು ಲೈಕ್ ಮೀ ಅಲಾಟ್. ಸೊ ನಿಮಗೆ ಗೊತ್ತಲ್ಲ, ಯಂಗರ್ ದ ಚೈಲ್ಡ್ ಮೋರ್ ಲವ್ ದೆ ಗೆಟ್ ಅಂತ ಆತರ. ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಪ್ರೀತಿಯಾದ ಮಗಳು ಅಂತ ಹೇಳ್ಕೋಬಹುದು. ರೋಣದಲ್ಲಿ ನೀವು ಹುಟ್ಟಿದ್ದು ಅಲ್ಲೇ. ಎಜುಕೇಶನ್ ಆಗಿದ್ದು ರೋಣದಿಂದ ಒಂದು 45 ಮಿನಿಟ್ಸ್ ಜರ್ನಿಯಲ್ಲಿ ನರೇಗಲ್ ಅಂತ ಒಂದು ಪ್ಲೇಸ್ ಇದೆ. ಶ್ರೀ ಅನ್ನದಾನೇಶ್ವರ ಸ್ಕೂಲ್ ಅಂತ ಇದೆ ಅಲ್ಲಿ. ಶ್ರೀ ಬಸವೇಶ್ವರ ಸ್ಕೂಲ್ ಆಕ್ಚುಲಿ ಅನ್ನದಾನೇಶ್ವರ ಸಂಘದ್ದು. ಸೊ ಅಪ್ಪ ವಾಸ್ ದ ಒನ್ ಆಫ್ ದ ಮೆಡಿಕಲ್ ಡೈರೆಕ್ಟರ್ಸ್ ದೇರ್. ಸೊ ನಮ್ ತಂದೆ ಡಾಕ್ಟರ್ ಲಕ್ಷ್ಮಪ್ಪ ರೆಡ್ಡೇರ್ ಅಂತ. ಹಿ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಫೇಮಸ್. ಆ ಕಾಲದಲ್ಲಿ ಹಾಸ್ಪಿಟಲ್ ಇಲ್ಲದೆ ಇರುವಾಗ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ರೋಣದಲ್ಲಿ ಅಂಡ್ ರೋಣದ ಸುತ್ತಮುತ್ತ ಇರೋ ಜನರಿಗೆಲ್ಲ ಸರ್ವಿಸ್ ಕೊಡ್ತಿದ್ರು. ಸೊ ಹಿ ವಾಸ್ ಆಲ್ಸೋ ಮೋರ್ ಇನ್ ಟು ಸೋಷಿಯಲ್ ಸರ್ವಿಸ್ ಅಂಡ್ ಆಲ್. ಸೊ ಅವರು ಸ್ಕೂಲ್ಗೆ ನಮ್ ಸಪೋರ್ಟ್ ಇರ್ಲಿ, ನಾನ್ ನನ್ ಮಗಳನ್ನ ಜಾಯಿನ್ ಮಾಡ್ತಾರೆ, ಇನ್ನೊಂದ್ 10 ಜನ ಜಾಯಿನ್ ಆಗ್ತಾರೆ ಅಂತ. ಸೊ ಹಾಗಾಗಿ ನಾನು LKG ಇಂದಾನೆ ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ದಟ್ 45 ಮಿನಿಟ್ಸ್ ಜರ್ನಿ ಎವ್ರಿ ಡೇ ಬೈ ಬಸ್. ಮನೆಯಿಂದ ಬಸ್ ಸ್ಟ್ಯಾಂಡ್ ಒಂದು ಅರ್ಧ ಗಂಟೆ, ಅಲ್ಲಿಂದ ಸ್ಕೂಲಿಗೆ ಹೋಗೋದು ಒಂದು 45 ಮಿನಿಟ್ಸ್, ಸ್ಕೂಲಿಂದ ಮತ್ತೆ ಬಸ್ ಸ್ಟ್ಯಾಂಡ್ ಇಂದ ಸ್ಕೂಲಿಗೆ ಬರಕ್ ಮತ್ತೆ 1 hour 1 ಕಿಲೋಮೀಟರ್ ಜರ್ನಿ. ಅಮ್ಮ ಹೌಸ್ ವೈಫಾ? ಅಮ್ಮ
ಓಕೆ. ನಿಮ್ಗೆ ಸಿಸ್ಟರ್ ಬ್ರದರ್? ಸೊ ನಾವು ಟೋಟಲಿ 6 ಮೆಂಬರ್ಸ್. ಓಹ್! ಹ್ಯೂಜ್ 6 ಫ್ಯಾಮಿಲಿ. ಮೆಂಬರ್ಸ್. ಸೊ ಎಲ್ಡರ್ ಸಿಸ್ಟರ್ ಡಾಕ್ಟರ್ ಇದ್ದಾರೆ ಹಾ. ಹಾವೇರಿಯಲ್ಲಿ. ಹಾ, ಆ, ಹಾ. ಸುರೇಖಾ ಹಂದ್ರಾಳ್ ಅಂತ. ಹ್ಮ್. ಅಕ್ಕ ಭಾವನು ಡಾಕ್ಟರ್ಸ್. ಹ್ಮ್. ಸೆಕೆಂಡ್ ಅಕ್ಕ ಹೇಮಲತಾ ಬೂಮ್ರೆಡ್ಡಿ ಅಂತ, ಅವ್ರು ಹ್ಮ್. ಬೆಂಗಳೂರಲ್ಲಿ ಇದ್ದಾರೆ. ಥರ್ಡ್ ಅಕ್ಕನು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಹ್ಮ್. ಅಣ್ಣ ಇದ್ದಾರೆ ಸಂಜಯ್ ರೆಡ್ಡರ್ ಅಂತ, ರೋಣದಲ್ಲಿ ಇದ್ದಾರೆ. ಹ್ಮ್. ಹ್ಮ್. ತಮ್ಮ ಇದ್ದಾನೆ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾನೆ, ಅವನು ಓಕೆ. ರೋಣದಲ್ಲಿ ಇದ್ದಾನೆ. ಟೋಟಲಿ ಎಲ್ಲ ರೋಣದಲ್ಲಿ ಸೆಟ್ಲ್ ಆಗಿದೆ. ಹೌದೌದು. ಹ್ಮ್. ಓಕೆ ಮ್ಯಾಮ್. ನಿಮ್ಮ ಎಜುಕೇಶನ್ ಆಗಿದ್ದು ನೀವು ಹೇಳ್ತಾ ಇದ್ರಿ ರೋಣದಲ್ಲಿ ಸ್ವಲ್ಪ ಆಯ್ತು, ಹೈಸ್ಕೂಲ್ ವರೆಗೂ ಬಂದೆ ಅಂತ. ಹ್ಮ್. ಕಾಲೇಜ್ ಎಲ್ಲ ಆಗಿತ್ತು ಮ್ಯಾಮ್? ಹೈಯರ್ ಪ್ರೈಮರಿ ಆಗಿದ್ದು ನಂದು ಧಾರವಾಡಲ್ಲಿ, ಹ್ಮ್. ಅಮ್ಮನ್ ತವ್ರ ಮನೆ. ಹ್ಮ್. ಅಜ್ಜಿ ಅಜ್ಜ ಅಲ್ಲಿ ಹ್ಮ್. ಒಂಥರ ಡ್ರೀಮ್ ಹೌಸ್ ತರ ಕಟ್ಸಿದ್ರು. ಹ್ಮ್. ಸೊ ಮಕ್ಕಳನ್ನ ನಾನು ಹಳ್ಳಿ ಕೊಟ್ಟಿದ್ದೀನಿ ಅನ್ನೋ ಗಿಲ್ಟ್ ಫೀಲ್ ಅಲ್ಲಿ ಅಜ್ಜ ಹ್ಯಾಡ್ ಗಿವನ್ ಓಪನ್ ಇನ್ವಿಟೇಷನ್ ಟು ಬೋತ್ ಹಿಸ್ ಇನ್ ಲಾಸ್. ಆ. ಇಲ್ಲ ನಿಮ್ ಮಕ್ಳಿಗೆಲ್ಲ ನಾನು ಹ್ಮ್. ಎಜುಕೇಶನ್ ನಮ್ಮ ಮನೆಯಲ್ಲೇನೆ ಕೊಡ್ಸಿ ಅಂತ. ಸೊ ಅಜ್ಜಿ ಹ್ಮ್. ತುಂಬಾ ಕಷ್ಟಪಟ್ಟು ನಮ್ಮನ್ನೆಲ್ಲರನ್ನೂ ಬೆಳೆಸಿದಾಳೆ. ತಾತ ಹ್ಮ್. ತೀರೋಗಿದ್ರು ಬೇಗನೆ. ಹ್ಮ್. ಸೊ ನಮ್ದೆಲ್ಲರದು ಎಜುಕೇಶನ್ ಹೈಯರ್ ಪ್ರೈಮರಿ ಸ್ಕೂಲು ಕಾಲೇಜಸ್ ಸುಮಾರಾಗಿ ಎಲ್ಲರೂ ಅಂದ್ರೆ ಮಾವನ್ ಮಕ್ಳು ನಾವು ಎಲ್ಲರೂ ಒಟ್ಟೊಟ್ಟಿಗೆನೆ ಹ್ಮ್. ಧಾರವಾಡಲ್ಲಿ ಓದಿರೋದು, ಬಾಸೆಲ್ ಮಿಷನ್ ಸ್ಕೂಲಲ್ಲಿ. ಓಕೆ. ನೀವು ಚಿಕ್ಕವರಿದ್ದಾಗ ಆಬ್ವಿಯಸ್ಲಿ ನಮ್ಗೆಲ್ರಿಗೂ ಇರುತ್ತಲ್ಲ ಮ್ಯಾಮ್ ಹ್ಮ್. ಕನ್ಸು. ನಾನು ಅದಾಗ್ಬೇಕು, ಇದಾಗ್ಬೇಕು ಅಂತ. ನೀವು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದ ಅಕಸ್ಮಾತ್ ಬಂದಿದ್ದ? ಅಥವಾ ಅಕಸ್ಮಾತ್ ಎಲ್ರಿಗೂ ಅನ್ನೋದು ಡ್ರೀಮ್ ಇರುತ್ತಲ್ಲ ಮ್ಯಾಮ್? Okay. ಅಕಸ್ಮಾತ್ ಅನ್ನೋದು ತಪ್ಪಾಗತ್ತೆ. ಹಾ. ಎಲ್ಲೋ ಒಂದ್ ಕಾರ್ನರ್ ನಾಟ್ ಲೈಕ್ ಆಕ್ಚುಲಿ ಏಮ್ ಇಟ್ಕೊಂಡು ಹೋಗ್ಬೇಕು ಅಂತ ಹ್ಮ್. ಹೇಳ್ತಾರೆ. ಬಟ್ ಐ ನೆವರ್ ಹ್ಯಾಡ್ ಎನಿ ಏಮ್ ದಟ್ ನಾನು ಇದೇ ಆಗ್ಬೇಕು ಅನ್ನೋ ಹ್ಮ್. ಛಲ ಅಂತ ಇರ್ಲಿಲ್ಲ. ಓಕೆ. ಬಟ್ ಐ ವಾಸ್ ಮೋರ್ ಟುವರ್ಡ್ಸ್ ಬಿಕಮಿಂಗ್ ಡಾಕ್ಟರ್. ಯಾಕಂದ್ರೆ ಹ್ಮ್. ಅಕ್ಕ ಡಾಕ್ಟರ್ ಇದ್ರು, ಹ್ಮ್. ಅಕ್ಕ ವಾಸ್ ಹ್ಮ್. ಮೈ ಹ್ಮ್. ಇನ್ಸ್ಪಿರೇಷನ್. ಆಮೇಲೆ ಹ್ಮ್. ಭಾವ ಬಂದ್ರು, ಹ್ಮ್. ಡಾಕ್ಟರ್ ಹ್ಮ್. ಆಗಿದ್ರು. ಹ್ಮ್. ಅಣ್ಣನು ಡಾಕ್ಟರ್, ಅತ್ತಿಗೆ ಡಾಕ್ಟರ್. ಸೊ ಮೆನಿ ಡಾಕ್ಟರ್ಸ್ ವೇರ್ ದೇರ್, ನಾನು ಯಾಕೆ ಡಾಕ್ಟರ್ ಆಗ್ಬಾರ್ದು ಹ್ಮ್. ಅನ್ನೋದು ಒಂದು ಕಾರ್ನರ್ ಅಲ್ಲಿ ಇತ್ತು. ಹ್ಮ್. ಬಟ್ ಐ ನ್ಯೂ ದಟ್ ಇದು ತುಂಬಾನೇ ಕಷ್ಟ ಆಗತ್ತೆ ಅಂತ. ಹ್ಮ್. ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಸಿಕ್ಕಿತ್ತು. ಹ್ಮ್. ಇಂಜಿನಿಯರಿಂಗ್ ಹ್ಯಾಪಿಲಿ ಐ ವಾಸ್ ಡೂಯಿಂಗ್ ವೆರಿ ಗುಡ್ ದೇರ್ ಆಲ್ಸೋ. ಹ್ಮ್. ಸೊ ಆಮೇಲೆ ದೆನ್ ಮೆಡಿಕಲ್ ಸಿಕ್ತು. ಸೊ ಹ್ಮ್. ಹಂಗಾಗಿ ಮೆಡಿಕಲ್ ಶಿಫ್ಟ್ ಹ್ಮ್. ಆದೆ. ಹ್ಮ್. ಹ್ಮ್. ಡಾಕ್ಟರ್ ಆಗಿಲ್ಲ ಅಂದ್ರೆ ಇಂಜಿನಿಯರ್ ಆಗ್ತಾ ಇದ್ರಾ? ಡೆಫಿನೆಟ್ಲಿ. ಆಗ ನಮ್ಮ ಪೂರ್ಣಿಮಾ ಡಾಕ್ಟರ್ ಪೂರ್ಣಿಮಾ ಆಗ್ತಿರ್ಲಿಲ್ಲ. ಆಗಿರ್ಲಿಲ್ಲ. ಮೇ ಬಿ ಯಾವ್ದೋ ಒಂದು ಆರ್ಕಿಟೆಕ್ಟ್ ಅಲ್ಲಿ ಹುಡ್ಕೊಂಡ್ ಮೇಬಿ ಬರ್ಬೇಕಿತ್ತು. ಹೌದೌದೌದು, ಡೆಫಿನೆಟ್ಲಿ. ಬಟ್ ಐ ಆಮ್ pleased and blessed that I am into medical field, and I am very much blessed ಹಾ. to be ophthalmologist. So one ಓಕೆ. of the very nicest and my favorite ಹ್ಮ್. topic for now. Like I love the subject and I give my 100% to the field. ಓಕೆ ಮ್ಯಾಮ್. ನಿಮ್ಮ ಫಸ್ಟ್ ಅಂದ್ರೆ ನೀವು ಜಾಬ್ ಮಾಡ್ಬೇಕು ಅಂದ್ರೆ ನಿಮ್ಮ ಎಜುಕೇಶನ್ ಮುಗ್ದಾದ್ಮೇಲೆ ನಿಮ್ಮ ಫಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಜಾಬ್ ಸ್ಟಾರ್ಟ್ ಮಾಡಿದ್ದು ಎಲ್ಲಿ ಸ್ಟಾರ್ಟ್ ಜಾಬ್ ಮಾಡಿದ್ದು? ಅಂದ್ರೆ ನಂದು ಪಿ ಜಿ ಆಗಿದ್ದು ಕೋಲಾರಲ್ಲಿ. ಓಕೆ. ಪಿ ಜಿಯಲ್ಲಿ ಯೂಶ್ವಲಿ ನಮಗೆ ತುಂಬಾ ಎಕ್ಸ್ಪೋಜರ್ ಇರೋದಿಲ್ಲ. ಹ್ಮ್. ಬಿಕಾಸ್ ಮೆಡಿಕಲ್ ಕಾಲೇಜ್ ಅಂದ್ರೆ ಹ್ಮ್. ಎಲ್ಲಾ ಸ್ಪೆಷಾಲಿಟಿಗೂ ಹ್ಮ್. ಈಕ್ವಲ್ ಇಂಪಾರ್ಟೆನ್ಸ್ ಹೌದು. ಇರುತ್ತೆ. ಸೊ ಒಂದು ಸ್ಪೆಷಾಲಿಟಿಯಲ್ಲಿ ಫುಲ್ ಮಾಸ್ಟರ್ ಲೆವೆಲ್ ಆಗಿ ಹ್ಮ್. ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹ್ಮ್. ಸೊ ಆ ಮಟ್ಟಕ್ಕೆ ಮೈ ನಾಲೆಜ್ ವಾಸ್ ನಾಟ್ ದಟ್ ಗ್ರೇಟ್ ಹ್ಮ್. ದಟ್ ಟೈಮ್. ಹ್ಮ್. ಸೊ ಹಾಗಾಗಿ ನಾನು ಎಂ ಎಂ ಜೋಶಿ ಹುಬ್ಳಿಯಲ್ಲಿ 2 ವರ್ಷ DNB ಹೋದೆ. ಹ್ಮ್. ಅಲ್ಲಿ ಹೋದ್ಮೇಲೆ ಅದು ಒಂಥರ ಸಾಗರ ಇದ್ದಾಗೆ. ಹ್ಮ್. ಸೊ ರೆಪ್ಪೆಯಿಂದ ಹಿಡಿದು ನರದವರೆಗೂ ಏನೇನ್ ಪ್ರಾಬ್ಲಮ್ಸ್ ಇದೆ ಪ್ರತಿಯೊಂದು ಎವ್ರಿ ಡೇ ವಿ ಯೂಸ್ ಟು ಸಿ ಹ್ಮ್. ಕೇಸಸ್. ಹ್ಮ್. ಅಲ್ಲಿ ನಂಗೆ ತುಂಬಾ ಎಕ್ಸ್ಪೋಜರ್ ಸಿಕ್ತು. ಓಕೆ. ಒಳ್ಳೆ ಟೀಚರ್ಸ್ ಸಿಕ್ರು. ದೇ ಗೈಡೆಡ್ ಮೀ ಇನ್ ಲೈಫ್ ಆಸ್ ವೆಲ್ ಹ್ಮ್. ಆಸ್ ಇನ್ ಮೈ ಕರಿಯರ್. ಓಕೆ. ಸೊ ಆ ಕಾನ್ಫಿಡೆನ್ಸ್ ಇಂದ ದೆನ್ ಐ ಸ್ಟಾರ್ಟೆಡ್, ಲೈಕ್ ಅಲ್ಲಿವರೆಗೂ ನಾನು ಎಲ್ಲೂ ಪ್ರೈವೇಟ್ ಜಾಯಿನ್ ಆಗಿರ್ಲಿಲ್ಲ. ಜಾಯ್ನ್ ಆಗಿಲ್ಲ. ಬಿಕಾಸ್ ಐ ನ್ಯೂ ದಟ್ ಮೈ ನಾಲೆಜ್ ಇಸ್ ನಾಟ್ ಗುಡ್ ಇನಫ್. ಸೊ ಐ ವಾಂಟೆಡ್ ಟು ಬಿಕಮ್ ಪರ್ಫೆಕ್ಟ್ ಅಂಡ್ ದೆನ್ ಓನ್ಲಿ ಜಂಪ್ ಇನ್ ಟು ದ ಫೀಲ್ಡ್. ಹ್ಮ್. ಸೊ ಹ್ಮ್. ಇವಾಗ ಹ್ಮ್. ನೀನ್ ಹೆಸರು ಕೆಡಿಸ್ಕೊಂಡು ಡಾಕ್ಟರ್ ಆಗೋಕಿನ ಯು ಬಿಕಮ್ ಕರೆಕ್ಟ್. ಮಾಸ್ಟರ್ ಇನ್ ಇಟ್ ಅಂಡ್ ಹ್ಮ್. ದೆನ್ ಯು ಸರ್ವ್ ದ ಹೌದು. ಸೊಸೈಟಿ. ಅದೊಂದು ಆ ಕಾನ್ಫಿಡೆನ್ಸ್ ಬಂದಿದ್ದು ನಂಗೆ ಎಂ ಎಂ ಜೋಶಿ ಹೋಗ್ಮೇಲೆನೆ. ಹ್ಮ್. ಹ್ಮ್. ಆಮೇಲೆ ಅಲ್ಲಿಂದ ನಾನು ನಮ್ಮಲ್ಲಿ ಒಂದು ಟೇಕೋ ಸರ್ಜರಿ, ಹೆಂಗ್ ಲ್ಯಾಪ್ರೋಸ್ಕೋಪಿ ಚಿಕ್ಕ ಸರ್ಜರಿನೋ ಹಾಗೆ ನಮ್ದು ಮುಂಚೆ ಎಲ್ಲ ಕ್ಯಾಟ್ರಾಕ್ಟ್ ದೊಡ್ಡ ಹ್ಮ್. ಇನ್ಸಿಷನ್ ಮಾಡಿ ಹ್ಮ್. ಮಾಡ್ತಿದ್ವಿ. ಹ್ಮ್. ಈಗ ನಾವು ಹ್ಮ್. ಹ್ಮ್. ಚಿಕ್ಕ ಇನ್ಸಿಷನ್ ಅಲ್ಲೇ ಮಾಡ್ತೀವಿ. ಹ್ಮ್. ಫೇಕೋ ಎಮಲ್ಸಿಫಿಕೇಶನ್ ಹ್ಮ್. ಅಥವಾ ಲೇಸರ್ ಹ್ಮ್. ಸರ್ಜರಿ ಅಂತ ಹೇಳ್ತೀವಿ. ಹ್ಮ್. ಅದ್ರ ಟ್ರೈನಿಂಗ್ ತಗೊಂಡೆ. ಹ್ಮ್. ಆಮೇಲೆ ಮುಂಬೈಯಲ್ಲಿ ಲಾಸಿಕ್ ಟ್ರೈನಿಂಗ್ ತಗೊಂಡೋದೆ. ಡಾಕ್ಟರ್ ರೂಪಲ್ ಶಾ ಅಂತ, ಒನ್ ಆಫ್ ದ ವೆರಿ ಫೇಮಸ್ ಹ್ಮ್. ಸೆಲೆಬ್ರಿಟಿ ಸರ್ಜನ್ ಅವರು ಕೂಡ. ಅವ್ರ ಹ್ಮ್. ಅಂಡರ್ ಲಾಸಿಕ್ ಟ್ರೈನಿಂಗ್ ಆಯ್ತು. ಹ್ಮ್. ಆಮೇಲೆ ಮೆಡಿಕಲ್ ರೆಟಿನಾ ಅಂತಂದ್ರೆ ರೆಟಿನಾದಲ್ಲಿ ಲೇಸರ್ಸ್ ಮಾಡೋದಾಗ್ಲಿ, ಹ್ಮ್. ಇಂಜೆಕ್ಷನ್ಸ್ ಮಾಡೋದಾಗ್ಲಿ, ಅದನ್ನು ಕೂಡ ನಾನು ಎಂ ಎಂ ಜೋಶಿಯಲ್ಲೇ ಮತ್ತೆ ಮಾಡಿದೆ. ಹ್ಮ್. ಸೊ ರೈಟ್ ನಾವ್ ಐ ಆಮ್ ಲೈಕ್ ಲಿಡ್ ಇಂದ ನಾವು ನರ್ವ್ ವರ್ಗು ಎವ್ರಿಥಿಂಗ್ ಐ ಕ್ಯಾನ್ ಟ್ರೈ ಅಂತ ಆ, ಪ್ರೌಡ್ ಆಗಿ ಹೇಳ್ಬೋದು. ಆ ಫಸ್ಟ್. ಅದಾದ್ಮೇಲೆ ದೆನ್ ಐ ಜಾಯಿನ್ಡ್ ವಾಸನ್ ಐಕೆರ್ ದಾವಣಗೆರೆಗೆ ಓಕೆ ಬಂದ್ಮೇಲೆ. ಮ್ಯಾಮ್. ನಿಮ್ಮ ಫಸ್ಟ್ ಕೇಸ್ ಅಟೆಂಡ್ ಮಾಡ್ಬೇಕಾದ್ರೆ ಆ ಹ್ಮ್. ಫೀಲ್ ಹೆಂಗಿತ್ತು ಮ್ಯಾಮ್? ಡೆಫಿನೆಟ್ಲಿ ಇಟ್ಸ್ ಎ ಬ್ಲೆಸ್ಸಿಂಗ್, ಲೈಕ್ ಅಲ್ವಾ? ಫಸ್ಟ್ ಕೇಸ್ ಅನ್ನೋಗಿನ ವೆನ್ ಪೇಷಂಟ್ಸ್ ಕಮ್ ಅಂಡ್ ಟೆಲ್ ಯು, ಹ. ದೇವ್ರು ನೀವು ನಮ್ಗೆ ಕಣ್ ಕೊಟ್ಟು ದೇವ್ರು ಅಂತೇಳಿ. ಒನ್ ಓಕೆ. ಪೇಷಂಟ್ ಐ ಸ್ಟಿಲ್ ರಿಮೆಂಬರ್, ಕ್ಯಾಂಪಲ್ಲಿ ಸರ್ಜರಿ ಮಾಡಿದ್ಮೇಲೆ ಒಂದ್ ಕಣ್ಣು ಇರ್ಲಿಲ್ಲ ಅವ್ರಿಗೆ, ಹ್ಮ್. ಒಂದೇ ಕಣ್ಣಿತ್ತು. ಆ ಒಂದ್ ಕಣ್ಣಿಂದಾನೇ ನಂಗೆ ಸಾಯಿಬಾಬಾಂದು ಮೂರ್ತಿ ಬಿಡಿಸ್ಕೊಟ್ ತಗೊಂಡ್ ಬಂದಿದ್ರು. ಓಕೆ. ದಟ್ ವಾಸ್ ವೆರಿ ಟಚಿಂಗ್. ಐ ಹ. ವಾಸ್ ಸ್ಟಿಲ್ ಸ್ಟೂಡೆಂಟ್ ದಟ್ ಟೈಮ್, ಬಟ್ ಹ್ಮ್. ಸ್ಟಿಲ್ ಐ ಕುಡ್ ಡೂ ಸಮಥಿಂಗ್. ಲೈಕ್ ಒಂಥರ ತುಂಬಾ ಫೀಲ್ ಆಯ್ತು ಅವಾಗ. ಓಕೆ, ಓಕೆ. ದಿಸ್ ಇಸ್ ವಾಟ್ ಐ ಆಮ್ ಹಿಯರ್ ಫಾರ್ ಅಂತ ಓಕೆ. ಅನಿಸ್ತು. ನಿಮ್ಮ ಪ್ರೊಫೆಷನಲ್ಲಿ ಮ್ಯಾಮ್ ನನ್ಗೆ ಮರೆಯೋಕೆ ಆಗಲ್ಲ ಅನ್ನೋಂಥ ಮೂಮೆಂಟ್ ಯಾವ್ದಾದ್ರು ಇದೆನಾ? ಅಥವಾ ತುಂಬಾ ಟಫೆಸ್ಟ್ ಸಿಚುವೇಶನ್ ನನ್ನ ಒಂದು ಪ್ರೊಫೆಷನಲ್ಲಿ ಫೇಸ್ ಮಾಡಿದ್ದೆ ಅಂತ ಅಂದ್ರೆ ಅದು ಯಾವ್ದು ಮ್ಯಾಮ್? ಟಫೆಸ್ಟ್ ಸಿಚುವೇಶನ್ ಅಂತಂದ್ರೆ, ಸಮ್ಟೈಮ್ಸ್ ಯು ಫೀಲ್ ವೆರಿ ಹೆಲ್ಪ್ಲೆಸ್. ಹ್ಮ್. ಇವಾಗ
ಕೆಲವೊಂದು ಡಿಸೀಸಸ್ ಇದೆ ನಮ್ ಕಣ್ಣಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ಟ್ರೀಟೇಬಲ್ ಡಿಸೀಸ್, ನಾನ್ ಟ್ರೀಟೇಬಲ್ ಡಿಸೀಸ್, ರಿವರ್ಸಿಬಲ್ ಡಿಸೀಸ್, ಇರ್ರಿವರ್ಸಿಬಲ್ ಡಿಸೀಸ್, ಈ ತರ ಎಲ್ಲಿರುತ್ತೆ. ಸೊ ಆ ತರ ಇರ್ರಿವರ್ಸಿಬಲ್ ಡಿಸೀಸಸ್ ಬಂದಾಗ ತುಂಬಾ ಫೀಲ್ ಆಗುತ್ತೆ. ದೇ ಕೆನಾಟ್ ಸಿ ಮೀ, ಬಟ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಇಟ್ ಟು ದೇರ್ ಪೇಷಂಟ್ ಅಟೆಂಡರ್ಸ್. ಸೊ ಅವಾಗ ತುಂಬಾ ಹೆಲ್ಪ್ಲೆಸ್ ಫೀಲ್ ಆಗುತ್ತೆ. ಲೈಕ್ ವೈ ಕಾಂಟ್ ವಿ ಡೂ ಸಮಥಿಂಗ್ ಟು ದಿಸ್ ಪೀಪಲ್ ಅಂತ. ಲೈಕ್ ಗ್ಲೋಕೋಮಾ ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದಿರ್ತಾರೆ, ಅವಾಗಾಗ್ಲಿ, ಅಥವಾ ಟೈಮ್ಸ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಆಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಅಂತ ಆಗುತ್ತೆ. ಇವುಗಳೆಲ್ಲ ಒಂಥರ ಹೆಂಗೆ ಅಂದ್ರೆ ಒಂಥರ ನಮಗೆ ಟ್ರೀಟ್ಮೆಂಟ್ ಹೇಳಕ್ಕೂ ಬೇಜಾರು. ಒನ್ ಥಿಂಗ್, ಟೈಮ್ಸ್ ದಿ ಬಿಕಮ್ ಎಕ್ಸ್ಪೆನ್ಸಿವ್. ಅವ್ರದ್ದು ರೂಟೀನ್ ಇದ್ ಮಾಡಿ ನಾವು ಹೆಲ್ಪ್ಲೆಸ್ ಆಗ್ಬಿಡ್ತೀವಿ ಅವಾಗ. ಸೊ ಆ ತರ ಸಿಚುವೇಶನ್ ಸುಮಾರು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಪ್ರೊಫೆಷನ್. ಸೊ ಬೋತ್ ವಿ ಹ್ಯಾವ್ ಟು ಮ್ಯಾನೇಜ್. ಓಕೆ. ನೀವು ಎಲ್ಲ ಆಗಾದ್ಮೇಲೆ ಮ್ಯಾಮ್ ಒಂದು ಏನಂದ್ರೆ ಪ್ರೊಫೆಷನಲಿ ನೀವು ಒಂದು ಸಕ್ಸಸ್ ಅನ್ನೋದು ಕಾಣ್ತಾ ಇದ್ದೀರಾ, ಒಂದು ಲೆವೆಲ್ಗೆ ಸೆಟ್ಲ್ ಆಗಿದ್ರಿ. ಸರ್ ಎಂಟ್ರಿ ಯಾವಾಗ ಆಯ್ತು ಮ್ಯಾಮ್ ನಿಮ್ಮ ಲೈಫಲ್ಲಿ? ಸರ್ ಎಂಟ್ರಿ ಆಗಿದ್ದು ನಾನು ಪಿ ಜಿ ಮಾಡ್ತಾ ಇರುವಾಗ ಕೋಲಾರಲ್ಲಿ. ಸೊ ಕೋಲಾರಲ್ಲಿ ಹಿ ವಾಸ್ ಮೈ ಸೀನಿಯರ್. ಐ ಹ್ಯಾಡ್ ನಾಟ್ ಸೀನ್ ಹಿಮ್, ಬಟ್ ನಮ್ದು ಅವ್ರದ್ದು ಫೀಲ್ಡ್, ನಂದು ಆಫ್ಥಾಲ್ಮಾಲಜಿ, ಅವ್ರದ್ದು ಗೈನಕಾಲಜಿ. ಸೊ ಕನೆಕ್ಷನ್ ಸಾಮಾನ್ಯವಾಗಿ ಬರಲ್ಲ. ಸೊ ಅಲ್ಲಿ ಕೋಲಾರಲ್ಲಿ ಎಲ್ಲರೂ ಕುರುಬಾಸ್, ಗೌಡಾಸ್ ಜಾಸ್ತಿ. ಸೊ ಲಿಂಗಾಯತ್ಸ್ ವೆರಿ ಫ್ಯೂ ಎಂಟ್ರೀಸ್ ಬರ್ತಿತ್ತು. ಸೊ ಇವಾಗ he was at the age of getting married. ಸೊ ಹಾಗಾಗಿ he was also searching for a good girl. So I was Lingayat and he is also Lingayat. ಸೊ ಹಂಗಾಗಿ ಅವ್ರ ಥ್ರೂ ಪ್ರಪೋಸಲ್ ಬಂತು. ದೆನ್ he sent proposal to house. ಮನೆಗೆ ಫಸ್ಟ್ ಕಳ್ಸಿದ್ರು. ಸೊ ಅಲ್ಲಿಂದ ಅಪ್ಪ ನನಗೆ ಹೇಳಿದ್ರು. ದೆನ್ ಅಗೇನ್ ಐ ಹ್ಯಾಡ್ ಟು, ಲೈಕ್ ನಾವು ಗೈನಕಾಲಜಿ ಯೂಶುವಲಿ ರೆಟಿನಾ ಚೆಕ್ ಮಾಡಕ್ ಕರೀತಾರೆ. ಈಗ ಪ್ರೆಗ್ನೆನ್ಸಿಯಲ್ಲಿ BP ಜಾಸ್ತಿ ಆದ್ರೆ ರೆಟಿನಲ್ ಡಿಟ್ಯಾಚ್ಮೆಂಟ್, ಸ್ವೆಲ್ಲಿಂಗ್ ಆ ತರ ಆಗುತ್ತೆ, ಚೆಕಪ್ ಕರೀತಿದ್ರು. ಸರ್ ಸುಮ್ನೆ ಒಂದ್ 2-3 ಸರಿ ಕರೆಸಿದ್ರು ನೋಡಕ್ಕೆ ಅಂತ. ಹಂಗಾಗಿ ವಿ ಬೋತ್ ಮೆಟ್ ಅಂಡ್ ದೆನ್ ಎವ್ರಿಥಿಂಗ್ ಹ್ಯಾಪೆಂಡ್. ತಂದೆ ತಾಯಿ ಕಡೆಯಿಂದ ನೀವು, ಯಾಕಂದ್ರೆ ನನ್ಗೆ ತಂದೆ ತುಂಬಾ ಇನ್ಸ್ಪೈರ್ ಆಗಿದ್ರು ಅಂತ ಹೇಳಿ ಆಫ್ ಕ್ಯಾಮ್ರಾ ಹೇಳ್ತಾ ಇದ್ರು ಮ್ಯಾಮ್. ತಂದೆಯಿಂದ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ನ ನೀವು ಕ್ಯಾರಿ ಮಾಡ್ತೀರಾ ಅಂತ ಅಂದ್ರೆ ಏನ್ ಕ್ಯಾರಿ ಮಾಡ್ತೀರಾ? ಮತ್ತೆ ಹಾಗೆ ತಾಯಿ ಕಡೆಯಿಂದನು? ಡೆಫಿನೆಟ್ಲಿ ಮೈ ಫಾದರ್ ವಾಸ್ ಅ ಹ್ಯಾಪಿ ಗೋ ಲಕ್ಕಿ ಮ್ಯಾನ್. ಕಷ್ಟ ಅನ್ನೋದು ಎಷ್ಟು ಬಂದ್ರು ಕೂಡ ಈ ಹ್ಯಾಡ್, ನನ್ನ ಮನಸ್ಸಲ್ಲಿ ಸಂಕಲ್ಪ ಅನ್ನೋದಿರ್ಬೇಕು, ನನ್ನ ಮನಸ್ಸಲ್ಲಿ ಬಿಲೀಫ್. ಐ ಯೂಸ್ ಟು ಬಿಲೀವ್ ಇನ್ ಗಾಡ್ ಅ ಲಾಟ್. ಸೊ ಮಿಡ್ ನೈಟ್ ಎದ್ದು ಕೂಡ ಯೂಸ್ ಟು ಡೂ ಧ್ಯಾನ ಅಂಡ್ ಆಲ್. ಸೊ ಅದು ತುಂಬಾ ನಂಗೆ ಇನ್ಸ್ಪೈರ್ ಆಗಿತ್ತು ಒಂದು ಕಾರ್ನರ್ ಅಲ್ಲಿ. ಅಂಡ್ ಹಿ ಹ್ಯಾಡ್ ಇನ್ ಹಿಸ್ ಲೈಫ್, ಬಟ್ ಹಿ ನೆವರ್ ವಾಸ್ ಬಿಹೈಂಡ್ ಮನಿ, ಆತರ ಏನಿಲ್ಲ. ಇನ್ನೋಸೆಂಟ್, ಹಿ ವಾಸ್ ವೆರಿ ಮಚ್ ಇನ್ನೋಸೆಂಟ್ ಅಂಡ್ ವೆರಿ ಮಚ್ ಸರ್ವಿಸ್ ಓರಿಯೆಂಟೆಡ್. ಸೊ ಐ ವಾಂಟ್ ಟು ಕ್ಯಾರಿ ದಟ್ ಇನ್ನೋಸೆನ್ಸಿ ಅಂಡ್ ಸರ್ವಿಸ್ ಮೈಂಡ್. ನಿಮ್ಮ ಪತಿಯವ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನೀವ್ ಹೇಳಿದ್ರಿ ಗೈನಕಾಲಜಿಸ್ಟ್ ಅಂತ ಅಷ್ಟೇ ಹೇಳಿದ್ರಿ, ಅದಾದ್ಮೇಲೆ ಮುಂದಕ್ಕೆ ಏನು ಹೇಳಿಲ್ಲ. ನೀವೇ ಎಲ್ಲ ಹೇಳ್ಬಿಟ್ರಿ. ಈಸ್ ಒನ್ ಆಫ್ ದ ಫೇಮಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಸೊ ರೀಸೆಂಟ್ಲಿ ಅದು ನಿಮ್ ಬಾಯಲ್ಲಿ ಕೇಳೋಣ ಅಂತ ನಾವು ಪೇಷಂಟ್ ಆಗಿ ಹೇಳಿದ್ವಿ, ನಿಮ್ ಬಾಯಲ್ಲಿ ಕೇಳೋಣ ಅಂತ ಹೇಳಿ. ಅದೇ ನಾನ್ ಕಾಡಿಸ್ತಾ ಇರ್ತೀನಿ ಅವ್ರಿಗೆ, ನೀವು ಸಿಸೇರಿಯನ್ ಅಂದ್ಬಿಟ್ಟು ಇನ್ನೆಲ್ಲ ಲ್ಯಾಪ್ರೋಸ್ಕೋಪಿನೇ ಮಾಡ್ತೀರಾ ಅಂತ. ಸೊ ಹಾಗಾಗಿ ಈಸ್ ಅ ವೆರಿ ಗುಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಟೆಲ್. ದಾವಣಗೆರೆಗೆ ಬಂದಾಗ ಅವರ್ ಜರ್ನಿ ವಾಸ್ ನಾಟ್ ಎಟ್ ಆಲ್ ಈಸಿ. ಸೊ ನಾವು ಬಂದಿರೋದು 10-12 years ಬ್ಯಾಕ್. ಸೊ ಹಿ ವಾಸ್ ಅಲೋನ್ ವೆನ್ ಐ ವಾಸ್ ಇನ್ MM ಜೋಶಿ. ಸೊ ಅವಾಗ ಸ್ವಲ್ಪ ಕಷ್ಟ ಅನಿಸ್ತಿತ್ತು, ಯಾರು ಪೇಷಂಟ್ಸ್ ಬರೋದು, ಕಾಂಟ್ಯಾಕ್ಟ್ಸ್ ಯಾರು ಇಲ್ಲ, ಹೊಸ ಪ್ಲೇಸ್ ನಮ್ಗೆ. ಅಕ್ಕ ಬಾವ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ರು ಅಂತ ಸೌಖ್ಯದ ಹಾಸ್ಪಿಟಲ್ ಜಾಯ್ನ್ ಆಗಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ವಿ. ದೆನ್ ಡೆಫಿನೆಟ್ಲಿ ಟ್ಯಾಲೆಂಟ್ ಇದ್ರೆ ಇಟ್ ವಿಲ್ ನಾಟ್ ಟೇಕ್ ಲಾಂಗ್ ಟೈಮ್ ಫಾರ್ ಎನಿಬಡಿ ಟು ಅಚೀವ್. ಸೊ ವೆರಿ ಡೆಡಿಕೇಟೆಡ್ ಪರ್ಸನ್ ಅಂತ ಹೇಳ್ಬೋದು ನಾವು ನೋಡಿರೋ ಹಂಗೆ. ಯಾಕಂದ್ರೆ ನಾನು ಹಾಸ್ಪಿಟಲೈಸ್ ಆದಾಗ ನಾವೇ ಮಾತಾಡ್ತಾ ಇದ್ವಿ, ಅಪ್ಪ ಇವ್ರಿಗೆ ನಿದ್ದೆನೆ ಬರಲ್ಲ, ಯಾವಾಗ್ಲೂ ಹಾಸ್ಪಿಟಲ್ ಬರ್ತಾ ಇರ್ತಾರೆ, ಯಾವಾಗ ನೋಡಿದ್ರು ಹಾಸ್ಪಿಟಲ್ ಇರ್ತಾರೆ, ಕಾರ್ ಆಚೆ ನಿಂತಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದ್ವಿ. ಇವ್ರಿಗೆ ಫ್ಯಾಮಿಲಿಗೆ ಟೈಮೇ ಕೊಡಲ್ವಾ ಇವರು ಅಂತ. ನಿಮ್ಗೆ ಹೇಗ್ ಅನ್ಸುತ್ತೆ? ಯಾಕಂದ್ರೆ ಆಕ್ಚುಲಿ ಗೈನಕಾಲಜಿಸ್ಟ್ ಅಂದ್ರೆ ಹಾಗೆ ಅಲ್ವಾ ಮ್ಯಾಮ್? ಐ ವಾಸ್ ಇನ್ ದ ಕಾರ್ನರ್ ಆಫ್ ದ ಮೈಂಡ್, ಐ ವಾಸ್ ಪ್ರಿಪೇರ್ಡ್ ದಟ್ ಗೈನಕಾಲಜಿಸ್ಟ್ ಅಂದ್ರೆ ಹಿಂಗೆ ಇರ್ತಾರೆ ಅಂತ. ಬಟ್ ಹಿ ಇಸ್ ಟೂ ಮಚ್ ಡೆಡಿಕೇಟೆಡ್. ಐ ಫೀಲ್ ನಂದು ನನ್ನ ಮಕ್ಕಳದು ಒಂದೇ ಕಂಪ್ಲೇಂಟ್, ದಟ್ ಹಿ ಡಸಂಟ್ ಸ್ಪೆಂಡ್ ಟೈಮ್ ವಿತ್ ಅಸ್. ಅಂಡ್ ಒಂದ್ಸಲ ಖುಷಿನೂ ಅನ್ಸುತ್ತೆ, ಓಕೆ ಡೆಫಿನೆಟ್ಲಿ ಹಿ ಇಸ್ ಸರ್ವಿಂಗ್ ಸಮ್ ಅದರ್ ಪರ್ಸನ್ ಅಂತ. ಬಟ್ ಎಲ್ಲೋ ಒಂದ್ ಕಡೆ ನಾವು ಮಿಸ್ ಮಾಡ್ಕೋತೀವಿ ಡೆಫಿನೆಟ್ಲಿ. ಸೊ ಪೇಷಂಟ್ಸು ಕೆಲವು ಸರಿ ಡಿಮಾಂಡಿಂಗ್ ಆಗ್ತಾರೆ, ಇಲ್ಲ ಸರ್ ನೀವೇ ಬೇಕು, ನೀವೇ ಬರ್ಬೇಕು ಅಂತಾರೆ. He definitely gives his heart and soul to the profession. So that's why, that is what has kept us, alive in Davangere. ಇಷ್ಟೊಂದು ದಿಗ್ಗಜರು ಇದ್ರೂ ಕೂಡ ನಾವೊಂದು ಪುಟಾಣಿ ಹೆಜ್ಜೆ ಇಡಕ್ಕೆ ಹೆಲ್ಪ್ ಆಯ್ತು. ಆ ಡೆಡಿಕೇಶನ್ ಡೆಫಿನೆಟ್ಲಿ. ಮಕ್ಕಳ ಬಗ್ಗೆ ಹೇಳ್ಬೇಕು ಅಂದ್ರೆ ಮ್ಯಾಮ್? ಮಕ್ಕಳು ಇಬ್ರಿದ್ದಾರೆ. ಶ್ರೀವಾಲಿ ಅಂತ ಈಗ 7th ಸ್ಟ್ಯಾಂಡರ್ಡ್. ಆಮೇಲೆ ಶಶ್ರಿಕ್ ಅಂತ ನನ್ನ ಮಗ, ಅವನು 5 years. ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ವಂಡರ್ಫುಲ್ ಕಿಡ್ಸ್. ಅವಳು ಸ್ವಲ್ಪ ಪೇಂಟಿಂಗ್ ಇಷ್ಟ, ಅವಳಿಗೆ ತುಂಬಾ ಪೇಂಟಿಂಗ್ ಎಲ್ಲ ಮಾಡ್ತಾಳೆ. ಸೊ ಅವಳದೇ ಪೇಂಟಿಂಗ್ ಇದೆಲ್ಲ. ಮಗ ಈಸ್ ಟೂ ಮಚ್ ಇನ್ ಟು ಕ್ರಿಕೆಟ್. ಸೊ ಕ್ರಿಕೆಟರ್ ಆಗ್ತೀನಿ ಅಂತ ಡ್ರೀಮ್ ಇಟ್ಕೊಂಡಾನೆ, ಬಟ್ ಡೋಂಟ್ ನೋ, ವಿಲ್ ಸಿ. ಅಷ್ಟೇ.
ಎಲ್ಲಾ ಚೆನ್ನಾಗಿತ್ತು. ಇದೆಲ್ಲದ್ರ ನಡುವೆ ನಿಮ್ಗೆ ಸಮಾಜ ಸೇವೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತಾ ಇತ್ತು ಮ್ಯಾಮ್? ಯಾಕಂದ್ರೆ ನಿಮ್ಮ ಸಮಾಜ ಸೇವೆ ಆ, ನಮ್ಮ ಡಾಕ್ಟರ್ ಸುಮನಾ ಮ್ಯಾಮ್ ಹೇಳ್ದಾಗ, ಹೌದಾ ನಿಜವಾಗ್ಲೂ ಹಿಂಗಿದಾರಾ ಅಂತ ಅನ್ನಿಸ್ತು ನಂಗೆ. ಅಷ್ಟೆಲ್ಲ ಹೇಳಿದ್ರು ಅವರು. ನಾನ್ ಕೇಳೋದಕ್ಕಿಂತ ನೀವೇ ಹೇಳ್ಬಿಡಿ. ಅದೇ ಏನಂದ್ರೆ ಈಗ ನಾನು ಹೇಳಿದ್ನಲ್ಲ, ನಥಿಂಗ್ ಐ ನೆವರ್ ಕೀಪ್ ಎನಿ ಡ್ರೀಮ್ ಅಂಡ್ ಐ ವಾಂಟ್ ಟು ಅಚೀವ್ ದಿಸ್ ಅಂತ ಏನಿಲ್ಲ, ಇಟ್ ಜಸ್ಟ್ ಹ್ಯಾಪನ್ಸ್. ಓನ್ಲಿ ಥಿಂಗ್ ಇಸ್ ಇಟ್ ವಾಸ್ ಮೈ ಪ್ಯಾಷನ್, ಐ ವಾಸ್ ಲಿವಿಂಗ್ ಮೈ ಪ್ಯಾಷನ್. ಮೈ ಪ್ಯಾಷನ್ ಇಸ್ ಟು ಗೆಟ್ ಕನೆಕ್ಟೆಡ್ ಟು ದ ಸೊಸೈಟಿ. ಎಲ್ಲೋ ಒಂದ್ ಕಾರ್ನರ್ ಅಲ್ಲಿ ಅನ್ಸುತ್ತೆ ಯಾವಾಗ್ಲೂನು, ಏನು ಮನೇಲಿ ಕುತ್ಕೊಂಡು 5 ನಿಮಿಷ ಖಾಲಿ ಕುತ್ಕೊಂಡ್ರೆ ಐ ಫೀಲ್ ಬ್ಯಾಡ್ ಅಂತ, ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದೀನೆಲ್ಲ ಫೀಲ್ ಬರುತ್ತೆ. ಯಾರೋ ಒಂದ್ ಇಲ್ಲ ನಂಗೆ ಈ ತರ ತೊಂದ್ರೆ ಇದೆ ಅಂದ್ರೆ ಐ ಡೆಫಿನೆಟ್ಲಿ ಹೆಲ್ಪ್ ಅಂದ್ರೆ ಲೈಕ್ ನಾಟ್ ಫೈನಾನ್ಷಿಯಲಿ ಆರ್ ಸಮಥಿಂಗ್ ಲೈಕ್ ದಟ್, but I help them in a such a way that they will be definitely benefited by this. ಓಕೆ. ಸೊ ಸಿಂಪಲ್ ಆಗಿ ಹೇಳೋದಾತಂದ್ರೆ ಈಗ ನಾನು ಸುಮಾರಾಗಿ ಸರ್ವಿಸ್ ಮಾಡಿರೋದು ಥ್ರೂ ಲೇಡೀಸ್ ಸರ್ಕಲ್, ದಾವಣಗೆರೆ ಲೇಡೀಸ್ ಸರ್ಕಲ್, ಇಲ್ಲ ಅಂದ್ರೆ ವನಿತಾ ವೈದ್ಯ ವೇದಿಕೆ ಅಂತ ನಮ್ದೊಂದು ವನಿತಾ ಸಮಾಜದ ಸಂಘ ಇದೆ. ಅದು ಸೊ ಬಿಟ್ಟು ಬೇರೆ ಆರ್ಗನೈಸೇಷನ್ಸ್ ಏನಾದ್ರು ಇದೆಯಾ ನಿಮ್ಗೆ? ಬೇರೆ ಆರ್ಗನೈಸೇಷನ್ ಅಂದ್ರೆ ಐ ಯೂಶಲಿ ಗೆಟ್ ಕನೆಕ್ಟೆಡ್ ಥ್ರೂ ದಿಸ್, ಅಂಡ್ ಆಸ್ ಸಚ್ ಆಫ್ಥಲ್ಮಾಲಜಿಲಿ ತುಂಬಾ ಸರ್ವಿಸಸ್ ಮಾಡ್ತಾ ಇರ್ತೀವಿ, ಕ್ಯಾಂಪ್ಸ್ ಆಗ್ಲಿ ಅವೇರ್ನೆಸ್ ಪ್ರೋಗ್ರಾಮ್. ನಂಗೆ ಮೋರ್ ಆಫ್ ಕ್ಯಾಂಪ್ಸ್ ಮಾಡೋಗಿನ ಐ ವಾಂಟ್ ಟು ಗಿವ್ ಅವೇರ್ನೆಸ್ ಟಾಕ್ಸ್. ಸುಮಾರು ಜನಕ್ಕೆ ಸುಮಾರು ಥಿಂಗ್ಸ್ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋದು ನಂಗೆ ಇಂಪಾರ್ಟೆನ್ಸ್ ಇರ್ತದೆ, ಯಾಕಂದ್ರೆ ಗೌರ್ಮೆಂಟ್ ಇಸ್ ಡೂಯಿಂಗ್ ಟೂ ಮಚ್. ಎಲ್ಲಾ ರೀತಿ ಫೆಸಿಲಿಟೀಸ್ ಫ್ರೀ ಕೊಡುತ್ತೆ, ಸರ್ವಿಸಸ್ ಮಾಡುತ್ತೆ, ಕ್ಯಾಂಪ್ಸ್ ಮಾಡುತ್ತೆ. ಸೊ ಅದ್ರ ಬದಲು ನಂದು ಮೇನ್ ಏಮ್ ವಾಸ್ ಟು ಎಜುಕೇಟ್ ಪೀಪಲ್ ದಟ್ ಹೌ ಮೆಡಿಕಲ್ ಫೀಲ್ಡ್. ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ. ಸೊ ಪ್ರತಿಯೊಂದು ಹೆಡ್ಡಕ್ಕಿಗೂ ಕನ್ನಡಕ ಬೇಕು ಅಂತ ಬರ್ತಾರೆ. ಐ ಫೀಲ್ ಇಟ್ ಇಸ್ ರಾಂಗ್. ಅಂಡ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ನಾವು ಇದನ್ ಮಾಡ್ತೀವಿ, ಕ್ಯಾಂಪ್ ಅಲ್ಲಿ ಸರ್ಜರಿ ಮಾಡ್ತೀವಿ, ಮೆಡಿಕಲ್ ಕಾಲೇಜಲ್ಲೆಲ್ಲ ಕ್ಯಾಂಪ್ ಅಲ್ಲೆಲ್ಲ ಮಾಡ್ತೀವಿ. ಅದು ಮಾಡೋದಂದ್ರೆ ಡಿಸ್ಟ್ರಿಕ್ಟ್ ಬ್ಲೈಂಡ್ನೆಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಇದೆ. ಸೊ ಗೌರ್ಮೆಂಟ್ ವಾಂಟ್ ಟು ಇರಾಡಿಕೇಟ್ ದಿಸ್ ಟ್ರೀಟೇಬಲ್ ಬ್ಲೈಂಡ್ನೆಸ್. ಸೊ ಹಾಗಾಗಿ ಫ್ರೀ ಸರ್ವಿಸ್ ಕೊಡುತ್ತೆ. ಸೊ ಅದೆಲ್ಲ ಯಾರಿಗ್ ಸಿಗುತ್ತೆ ಅಂತಂದ್ರೆ ಅದು ಕೇವಲ ಆಧಾರ್ ಕಾರ್ಡ್ ಇದ್ದವ್ರಿಗೆ. ಅದು ಯು ಶುಡ್ ಹ್ಯಾವ್ ಒನ್ ಐಡೆಂಟಿಟಿ. ಬಟ್ ನಾವು ರೀಸೆಂಟ್ಲಿ ಒಂದ್ಸರಿ ಇದಕ್ ತುರ್ಚಗಟ್ಟಲ್ಲಿ ನೀವು ಕೇಳಿರ್ಬೇಕಾದ್ ಭಿಕ್ಷುಕರ ನಿರಾಶ್ರಿತರ ಸಂಘ ಅಂತಿದೆ. ಅಲ್ಲಿ ಸಾಧನಾ ಅನಾಥಾಶ್ರಮ. ಹಾ, ಅವೆಲ್ಲ ಇದಾವು. ಅದ್ರಲ್ಲಿ ನಾನು ಭಿಕ್ಷುಕರ ಸಂಘಕ್ಕೆ ಹೋಗಿದ್ವಿ ಒಂದ್ಸರಿ, ನಾನು ಶಾಂತಾ ಭಟ್ ಮೇಡಮ್ ಹೋಗಿದ್ವಿ. ಅಲ್ಲಿ ಒಂದು 3 ಜನಕ್ಕೆ ಕ್ಯಾಟ್ರಾಕ್ಟ್ ಇತ್ತು. ಸ್ಯಾಡ್ ಪಾರ್ಟ್ ಏನು ಅಂತ, ಕ್ಯಾಟ್ರಾಕ್ಟ್ ಅಂದ್ರೆ ಪೊರೆ. ಸೊ ಸ್ಯಾಡ್ ಪಾರ್ಟ್ ಏನಂದ್ರೆ ಅವ್ರಿಗೇನು ಐಡೆಂಟಿಟಿ ಕಾರ್ಡೇ ಇಲ್ಲ. ಸೊ ಹಾಗಾಗಿ ಗವರ್ಮೆಂಟ್ ಅಲ್ಲಿ ಎಲ್ಲೂ ಅವ್ರಿಗೆ ಸರ್ವಿಸ್ ಸಿಗ್ತಾ ಇರ್ಲಿಲ್ಲ. ಸೊ ಗವರ್ಮೆಂಟ್ ಅಲ್ಲಿ ಸರ್ಜರಿ ಮಾಡ್ಬೇಕು ಅಂದ್ರೆ ದೇ ಶುಡ್ ಅಟ್ ಲೀಸ್ಟ್ ಹ್ಯಾವ್ ಆಧಾರ್ ಕಾರ್ಡ್ ಆಗ್ಲಿ, ಏನೋ ಒಂದು ರೇಷನ್ ಕಾರ್ಡ್ ಆಗ್ಲಿ, ಏನೋ ಇರ್ಬೇಕು. ಯಾವ್ದು ಇಲ್ಲ. ಸೊ ಅವ್ರಿಗೆ ಸರ್ಜರಿ ಹೇಗ್ ಮಾಡೋದು ಇವಾಗ? ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ನಮ್ದು ಸೌಖ್ಯದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಐ ಹ್ಯಾಡ್ ಮೈ ಓನ್ ಓಟಿ. ಐ ವಾಸ್ ದ ಓನ್ಲಿ ಡಾಕ್ಟರ್ ದೇರ್ ಅವಾಗ, ಆಫ್ಥಲ್ಮಾಲಜಿಸ್ಟ್. ಸೊ ಹಾಗಾಗಿ ಅವ್ರು 3 ಜನನು, ಅದ್ರಲ್ಲಿ ಒಬ್ನು ರಾಜು ಅಂತ, ಐ ಸ್ಟಿಲ್ ರಿಮೆಂಬರ್ ಹಿಮ್. ಅವ್ನ್ 2 ಕಣ್ಣು ಫುಲ್ ಬೆಳ್ಳಗಾಗಿ ಹೋಗಿತ್ತು. ಅವ್ನ ಜೊತೆ ಹಿಂದೊಬ್ನು ಮುಂದೊಬ್ನು ಖಾಯಂ ಆಗಿ ಅವ್ನ ಓಡಾಡ್ಸಕ್ಕೆ, ಊಟ ಮಾಡ್ಸಕ್ಕೆ ಎಲ್ಲದಕ್ಕೂ ಬೇಕಿತ್ತು. ಹಿ ವಾಸ್ ಲೆಫ್ಟ್ ಅನ್ಅಟೆಂಡೆಡ್ ಫಾರ್ ಇಯರ್ಸ್. ಅವ್ನಿಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಗೊತ್ತಿಲ್ಲ, ಆ ಮನುಷ್ಯ ಮಾತಾಡೋದು ಇಲ್ಲ. ಸೊ ಅವ್ನಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂತ ಎಕ್ಸ್ಪ್ರೆಸ್ ಮಾಡಕ್ಕೂ ಬರಲ್ಲ. ಸೊ ದೆನ್ ಐ ಜಸ್ಟ್ ಆಸ್ಕ್ಡ್, ಈಸ್ ಇಟ್ ಓಕೆ ಇಫ್ ಐ ಡೂ ಸರ್ಜರಿ ಫಾರ್ ಹಿಮ್, ಇಟ್ ಇಸ್ ಟ್ರೀಟೇಬಲ್ ಅಂತ. ಅವರು ಆಯ್ತು, ಯು ಕ್ಯಾನ್ ಡೂ ಮೇಡಮ್ ಅಂತ ಹೇಳಿದ್ರು. ಸೊ ಅವ್ರ ಹೆಲ್ಪ್ ಇಂದ ಅಲ್ಲಿ ಒಬ್ಬ ಬ್ರದರ್ ಇದ್ದ. ಸೊ ಆ ಬ್ರದರ್ ನ ಕರ್ಕೊಂಡು, ಅವ್ನ ಕರ್ಕೊಂಡು ಟೆಸ್ಟ್ ಎಲ್ಲ ಮಾಡ್ಬಿಟ್ಟು ನಾನು ಫ್ರೀ ಆಗಿ ಅವ್ರಿಗೆ ಫೇಕೋ ಸರ್ಜರಿ ಮಾಡಿದೆ. ಆ ಟೇಬಲ್ ಮೇಲೆ ಮಲಗಿಸಿದ್ಮೇಲೆ ಹಿ ವಾಸ್ ನಾಟ್ ರೆಡಿ ಟು ಸ್ಲೀಪ್ ಆನ್ ದ ಬೆಡ್ ಎಟ್ ಆಲ್. ಆ ಬ್ರದರ್ ಕಾಲ್ ಹಿಡ್ಕೊಂಡಿದ್ರು, ನಮ್ ಸಿಸ್ಟರ್ ಕೈ ಹಿಡ್ಕೊಂಡಿದ್ರು. ಅಂತದ್ರಲ್ಲಿ ನಾನು ಮೈಕ್ರೋಸ್ಕೋಪ್ ಹಿಂಗೆ ಮೂವ್ ಮಾಡ್ಕೊಂಡು ಸರ್ಜರಿ ಮಾಡಿ ಅವ್ರ ತಲೆ ಗಟ್ಟಿಗೆ ಹಿಡಿದು ಲೆನ್ಸ್ ಹಾಕಿದ್ವಿ. ಐ ವಾಸ್ ಜಸ್ಟ್ ಪ್ರೇಯಿಂಗ್ ಗಾಡ್ ದಟ್ ಹಿ ಶುಡ್ ನಾಟ್ ಹ್ಯಾವ್ ಎನಿ ಇನ್ಫೆಕ್ಷನ್ ಅಂತ. ಲಕ್ಕಿಲಿ ಹಿ ಡಿಡ್ ನಾಟ್ ಹ್ಯಾವ್ ಇನ್ಫೆಕ್ಷನ್. ವಿದಿನ್ ಅ ವೀಕ್ ಹಿ ವಾಸ್ ಫ್ರೀಲಿ ವಾಕಿಂಗ್. ಅಂಡ್ ಅವ್ರಿಗೆ ಸರ್ಪ್ರೈಸ್ ಆಗ್ಬಿಡ್ತು, ಮೇಡಮ್ ಇಂಥ ಮನುಷ್ಯನ ನಾವು ಹಿಂಗೆ ಬಿಟ್ಬಿಟ್ಟಿದ್ವಾ ಇಷ್ಟು ದಿನ ಅಂತ ಹೇಳಿ. ಸೊ ಅದಾದ್ಮೇಲೆ ಐ ಸಾ ಹಿಮ್ ಆಫ್ಟರ್ 1-2-3 years. ಬಾಪೂಜಿಯಲ್ಲಿ ಏನೋ ಕ್ಯಾಂಪ್ ಇತ್ತು ಅಂತ, ಕ್ಯಾಂಪ್ ಇದ್ದಾಗ ಯೂಶಲಿ ಬಂದಿರ್ತಾರೆ ಅಡ್ಮಿಷನ್ಗೆ, ಅಲ್ಲಿ ಬಂದ್ರು. ಮೋಸ್ಟ್ಲಿ ಸೆಕೆಂಡ್ ಐ ಅವ್ರು ಮಾಡಿದ್ರು ಅನ್ಕೋತೀನಿ. ಬಟ್ ದಟ್ ವಾಸ್ ವೆನ್ ವೆರಿ ಇನ್ಸ್ಪೈರಿಂಗ್. ಆ ತರ ಪೇಷಂಟ್ಸ್ ನ ಟಚ್ ಮಾಡ್ಬೇಕು ಅಂತ. ಈಗ ನಾನು ಕ್ಯಾಂಪ್ ಮಾಡ್ತೀನಿ ಬನ್ನಿ ಅಂತಂದ್ರೆ ಗವರ್ಮೆಂಟ್ ಹ್ಯಾಸ್ ದಟ್ ಫೆಸಿಲಿಟಿ. ಯು ಡೂ ಕ್ಯಾಂಪ್ಸ್ ಫಾರ್ ಸಚ್ ಪೀಪಲ್ ವೇರ್ ದೇ ಡೋಂಟ್ ಗೆಟ್ ಈವನ್ ಗೌರ್ಮೆಂಟ್ ಫೆಸಿಲಿಟಿ ಆಲ್ಸೋ. ಈಗ ರೇಷನ್ ಕಾರ್ಡ್ ಇಲ್ಲದೆ ರೇಷನ್ ಸಿಗಲ್ಲ, ಹಾಗೆ ಇಲ್ಲಿ ನಮ್ಮಲ್ಲಿ ಐಡೆಂಟಿಟಿ ಕಾರ್ಡ್ ಇಲ್ಲ ಅಂದ್ರೆ ಸಿಗಲ್ಲ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಇಲ್ಲಿಗಲ್ ಆರ್ ಲೀಗಲ್, ಗೊತ್ತಿಲ್ಲ. ಬಟ್ ಐ ಡಿಡ್ ಅ ಗುಡ್ ಸರ್ವಿಸ್ ಟು ದಟ್ ಪರ್ಸನ್ ಅಂತ ಅನಿಸ್ತು. ಈಸ್ ಇಂಡಿಪೆಂಡೆಂಟ್ಲಿ ವಾಕಿಂಗ್ ಅರೌಂಡ್ ನೌ, ಏನು ಪ್ರಾಬ್ಲಮ್ ಇಲ್ಲ. ಸೊ ಸರ್ವಿಸ್ ಅಂತ ಮಾಡುವಾಗ ವಿ ಶುಡ್ ಬಿ ವೆರಿ ಕಾಶಿಯಸ್ ದಟ್ ವೆದರ್ ಇಟ್ ಇಸ್ ರೀಚಿಂಗ್ ದ ರೈಟ್ ಪರ್ಸನ್ ಆರ್ ನಾಟ್ ಅಂತ. ಸೊ ಅದ್ರ ಹಿಂದೆ ನಾವು ತುಂಬಾ ವರ್ಕಪ್ ಮಾಡಿರ್ತೀನಿ. ಜಸ್ಟ್ ಲೈಕ್ ದಟ್ ಹೋಗಿ ಎಲ್ಲರೂ ನಾವು ಕ್ಯಾಂಪಲ್ ಸರ್ಜರಿ ಮಾಡ್ಸಿದ್ವಿ ಫ್ರೀ ಆಗಿ, ಯಾರು ಫ್ರೀ ಆಗಿ ಮಾಡ್ಸಿರಲ್ಲ, ಅದು ಥ್ರೂ ಗವರ್ಮೆಂಟ್ ಆಗಿರುತ್ತೆ. ಆ ಡಿಸ್ಟ್ರಿಕ್ಟ್ DBCS ಇದಕ್ಕೆ ಜಾಯಿನ್ ಆಗಿರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಫ್ರೀ. ಗವರ್ಮೆಂಟ್ ವಿಲ್ ಪೇ ಟು ದ ಆರ್ಗನೈಸೇಷನ್. ಸೊ ಈ ತರ ಮಾಡೋದು ಎಕ್ಸಾಕ್ಟ್ಲಿ ಮಾಡೋದು ಫ್ರೀ ಅಂತ ಅಲ್ಲ. ಇಟ್ ರೀಚ್ ದ ಪರ್ಸನ್ ಹೂ ರಿಯಲಿ ವಾಂಟೆಡ್ ಇಟ್, ಆ ತರ. ಸೊ ಹಾಗಾಗಿ ಅನ್ಸುತ್ತೆ ನಮ್ದು ಹೌಸ್ ಕುಕ್ ಮಗಂಗೆ ಅಡ್ಮಿಷನ್ ಸಿಕ್ಕಿತ್ತು. ಜಸ್ಟ್ ಸ್ವಲ್ಪ ಅವ್ನಿಗೆ ಹೆವಿ ಫೀಸ್ ಆಯ್ತು ಅಂದ ತಕ್ಷಣ ನಮ್ಮ ಮೇಡು ಹೇಳಿದ್ರೆ, ಇಲ್ಲ, ನಮ್ ಬಡವ್ರ ಮಕ್ಳಲ್ಲಿ ಹೊಟ್ಟೆಲಿ ಜಾಣ್ ಮಕ್ಳು ಹುಟ್ಟಬಾರ್ದು ಅಂತ
ಆ ಡೈಲಾಗ್ ನಂಗೂ ಸ್ವಲ್ಪ ಟಚ್ ಆಯ್ತು. ಐ ನೆವರ್ ವೆಂಟ್ ಇನ್ ಸರ್ಚ್ ಆಫ್ ದೆಮ್ ಬಟ್ ಇಟ್ ಕೇಮ್ ಇನ್ ಆನ್ ಮೈ ವೇ. ನಂಗೆ ಅಂದು ನೋಡಿನೂ ನಾನು ಸುಮ್ ಕೂತ್ಕೊಂಡ್ರೆ ಐ ಫೀಲ್ ಗಿಲ್ಟಿ. ಇಲ್ಲ, ಐ ಡಿಂಟ್ ಡೂ ಎನಿಥಿಂಗ್ ಫಾರ್ ದಿಸ್ ಚೈಲ್ಡ್ ಅಂತ ಬೇಜಾರಾಗೋದು. ಸೊ ನಾವು ನಮ್ ಲೇಡಿ ಸರ್ಕಲ್ ಹೆಲ್ಪ್ ಇಂದ ನಮ್ದು ಡಾಕ್ಟರ್ಸ್ ಗ್ರೂಪ್ ಇದೆ, ಅವರೆಲ್ಲರೂ ಸೇರಿ ಅವನಿಗೆ ಫೈನಾನ್ಷಿಯಲ್, ನಾವು ಡೈರೆಕ್ಟ್ ಆಗಿ ಅವ್ನಿಗೆ ಯಾವತ್ತು ಇನ್ನೂ ಒಂದ್ ರೂಪಾಯಿ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕಾಲೇಜ್ ಫೀಸ್ ಪೇ ಮಾಡಿದ್ವಿ. ಈ ಹ್ಯಾಪಿಲಿ ಕಂಪ್ಲೀಟೆಡ್ ಇಸ್ MBBS, ನಾವು ಈಸ್ ಅ ಡಾಕ್ಟರ್. ಸೊ ಈಸ್ ಡೂಯಿಂಗ್ ಅದು ಎಷ್ಟು ಇಂಟರ್ನ್ಶಿಪ್. ಖುಷಿ ಅನ್ಸುತ್ತಲ್ಲ ಮ್ಯಾಮ್. ಡೆಫಿನೆಟ್ಲಿ ಈ ಇವಾಗ ತರ. ಯಾರಿಗೋ ಸಹಾಯ ಮಾಡೋದಕ್ಕಿಂತ ಅವಶ್ಯಕತೆ ಅದೇ ಇರೋರಿಗೆ ಅದು ದಟ್ಸ್ ವಾಟ್ ಐ ತಲುಪ್ತಾ ಮೀನ್. ಇದೆ ಅಂತ ಮಾಡೋರು ಅಂದ್ರೆ ಮಾಡ್ತಾರೆ, ಹಾ. ಪ್ರೆಸ್ಟಿಜಿಗೋಸ್ಕರ ಮಾಡ್ತಾರೆ, ಫೋಟೋ ಬೇಕು ಅಂತ ಹ್ಮ್. ಮಾಡ್ತಾರೆ. ಇವು ಯಾವ ನಾನು ಹುಡ್ಕೊಂಡು ಹೋಗಿರೋ ಅಂತವಲ್ಲ ಅಚಾನಕ್ ಆಗಿ ಬಂದಿರೋದು. ನಾನ್ ಹಂಗೆ ಸುಮ್ನೆ ಹೋದಾಗ ಕ್ಯಾಶುವಲ್ ಆಗಿ ಕಂಡು ಬಂದಿರೋದು. ಎಲ್ಲೆಲ್ಲ ಐ ಫೀಲ್ ದಟ್ ದಿಸ್ ಒನ್ ನೀಡ್ಸ್ ಮೈ ಹೆಲ್ಪ್ ಅಂತ ಅನ್ಸುತ್ತೆ, ಅಲ್ಲಿ ಮಾಡ್ತೀನಿ. ಈಗ ಹಾಸ್ಪಿಟಲ್ ಅಲ್ಲೂ ಸುಮಾರು ಜನ ಬರ್ತಾರೆ, ಹಾಸ್ಟೆಲ್ ಮಕ್ಳು ಇರ್ತಾರೆ, ತಲೆನೋವು ಅಂತ ಹೇಳ್ತಿರ್ತಾರೆ. ಎಲ್ಲಾ ಕಡೆ ಹೋಗೋ ಸುಮ್ನೆ ಕನ್ನಡಕ ಕೊಟ್ರೆ ನನಗೆ ದುಡ್ಡು ಬರುತ್ತೆ. ಬಟ್ ಐ ಡೋಂಟ್ ಲೈಕ್ ಟು ಡೂ ದಿಸ್. ವಾಂಟ್ ಟು ಮೇಕ್ ದಟ್ ಚೈಲ್ಡ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ದ ಫೇಸ್, ಟಫೆಸ್ಟ್ ಫೇಸ್ ಇನ್ ಯುವರ್ ಲೈಫ್. ಇದನ್ನ ವಿಥೋಲ್ಡ್ ಮಾಡು, ನಿಂಗೆ ಕನ್ನಡಕ ಇಲ್ಲ ಆ ತರ ಕೌನ್ಸಿಲಿಂಗ್ ಮಾಡಿದ್ರೆ ಪೇರೆಂಟ್ಸ್ ವಿಲ್ ಬಿ ಥ್ಯಾಂಕ್ಫುಲ್ ಟು ಮಿ. ಅದು ಸರ್ವಿಸ್ ಅನ್ನೋಗಿನ ಇಟ್ಸ್ ಲೈಕ್ ಅವೇರ್ನೆಸ್. ಓಕೆ, ದ ಚೈಲ್ಡ್ ಇಸ್ ಡೂಯಿಂಗ್ ಇಟ್ ಇನ್ನೋಸೆಂಟ್ಲಿ ಅಂಡ್ ಪೇರೆಂಟ್ಸ್ ಆರ್ ಥಿಂಕಿಂಗ್ ದಟ್ ಚೈಲ್ಡ್ ಇಸ್ ರಿಯಲಿ ಹ್ಯಾವಿಂಗ್ ಪ್ರಾಬ್ಲಮ್. ಅದು ಎರಡೂ ಇರೋದಿಲ್ಲ ಅದರಲ್ಲಿ. ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾವು ಇಲ್ಲ ಕಣ್ ಚೆಕಪ್ಪಿಗೆ ಬಂದರೆ ನಾವು ಕನ್ನಡಕನೇ ಕೊಟ್ಟು ಕಳಿಸ್ಬೇಕು ಅನ್ನೋ ಆಟಿಟ್ಯೂಡ್ ಇದ್ರೆ ವಿ ಕೆನಾಟ್ ಡೂ ಎನಿಥಿಂಗ್ ಟು ಸಚ್ ಪೀಪಲ್. ವಿ ಹ್ಯಾವ್ ಟು ಎಜುಕೇಟ್ ದೆಮ್. ಸೊ ಐ ರಿಯಲಿ ಸ್ಪೆಂಡ್ ಟೈಮ್ ದೇರ್. ಅದನ್ನ ಐ ಫೀಲ್ ದಟ್ ಶುಡ್ ಬಿ ದ ಆಟಿಟ್ಯೂಡ್ ಅಷ್ಟೇ. ನೀವು ಕೆಲಸ ಮಾಡ್ತಾ ಇರೋ ವಾಸನ್ ಐ ಕೇರ್ ಸಂಸ್ಥೆ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕು ಅಂದ್ರೆ ಮ್ಯಾಮ್. ವಾಸನ್ ಐ ಕೇರ್ ಹ್ಯಾಸ್ ಗಿವನ್ ಮಿ ವಿಂಗ್ಸ್ ಟು ಫ್ಲೈ ಅಂತ ಐ ಕ್ಯಾನ್ ಟೆಲ್ ಯು. ಯಾಕಂದ್ರೆ ಈಗ ಆಸ್ ಅ ಮದರ್ ಅಂಡ್ ಆಸ್ ಅ ಗೈನಕಾಲಜಿಸ್ಟ್ ವೈಫ್, ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಲಿಟಲ್ ಬಿಟ್ ಟೈಮ್ ಟು ದ ಫ್ಯಾಮಿಲಿ. ಸೊ ವಾಸನ್ ಐ ಕೇರ್ ಒಂದು ಕಾರ್ಪೊರೇಟ್ ಸೆಟಪ್ ಇರೋದ್ರಿಂದ ಎವ್ರಿಥಿಂಗ್ ಇಸ್ ದೇರ್. ಐ ಜಸ್ಟ್ ಹ್ಯಾವ್ ಟು ಗೋ ಅಂಡ್ ಗಿವ್ ಮೈ ಬೆಸ್ಟ್ ಸರ್ವಿಸ್, ದಟ್ಸ್ ಆಲ್. ಸೊ ದೇ ಗಿವ್ ಆಲ್ ದ ಫೆಸಿಲಿಟೀಸ್. ನನಗೆ ಅಸಿಸ್ಟೆಂಟ್ಸ್ ಇರ್ತಾರೆ, OT ಅಲ್ಲಿ ಅರೇಂಜ್ ಮಾಡಕ್ ಇರ್ತಾರೆ, ಲೆನ್ಸ್ ಆರ್ಡರ್ ಮಾಡ್ತಾರೆ, ಕ್ವಾಲಿಟಿ, ಅಂಡ್ ಯು ಆಸ್ಕ್ ಫಾರ್ ಇಟ್, ದೇ ಗಿವ್ ಇಟ್, ಪ್ರೊವೈಡ್ ಇಟ್. ಇಲ್ಲ ಈ ತರ ಸರ್ವಿಸ್ ನಮ್ ದಾವಣಗೆರೆಯಲ್ಲೂ ಬೇಕು ಅಂತ ಆ ತರ ಹೇಳಿ ಹೇಳಿ ಸುಮಾರು ಸರ್ವಿಸಸ್ ನಾವು ಸ್ಟಾರ್ಟ್ ಮಾಡಿದೀವಿ, ವಿಚ್ ಆರ್ ನಾಟ್ ದೇರ್ ಇನ್ ಎನಿ ಅದರ್ ಹಾಸ್ಪಿಟಲ್ಸ್ ಆಲ್ಸೋ. ಸೊ ಹಾಗಾಗಿ ಐ ಫೀಲ್ ಪ್ರೌಡ್ ದಟ್ ದೇ ಹ್ಯಾವ್ ಗಿವನ್ ಮಿ ಇನ್ ಚಾರ್ಜ್ ದೇರ್. ಸೊ ಹಾಗಾಗಿ ಅಲ್ಲಿ ವರ್ಕ್ ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಅಲ್ಲೂ ಕ್ಯಾಂಪ್ಸು ಅಂದ್ರೆ ಕೆಲವೊಂದ್ಸರಿ ತೀರಾ ನೀಡಿ ಪರ್ಸನ್ ಇದ್ರೆ ವಿ ಅಸೆಸ್ ಗೊತ್ತಾಗುತ್ತಲ್ಲ. ಸೊ ಬೇಸಿಕಲಿ ಆ ತರ ಇದ್ದಾಗ ಅವ್ರಿಗೆ ಅಟ್ಲೀಸ್ಟ್ ಗೈಡ್ ಮಾಡ್ತೀನಿ. ಅಲ್ಲಿ ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ಅಂದ್ರೆ ಪ್ರಾಪರ್ ಆಗಿ ಗೈಡ್ ಮಾಡೋದಾಗ್ಲಿ. ಡೇ ಇನ್ ಅಂಡ್ ಔಟ್ ವಿ ಡೂ ಆಲ್ ಕೈಂಡ್ ಆಫ್ ಸರ್ಜರೀಸ್, ಕ್ಯಾಟರಾಕ್ಟ್ ಆಗ್ಲಿ, ಸ್ಕ್ವಿಂಟ್ ಆಗ್ಲಿ, ಜೋಲ್ ಕಣ್ಣಿರುತ್ತಲ್ಲ ಆ ತರದ್ದಾಗ್ಲಿ, ನಂಬರ್ ಹಾಲ್ಟ್ ಮಾಡೋದಾಗ್ಲಿ, ಲಾಸಿಕ್ ಸರ್ಜರಿ ಆಗ್ಲಿ, ಎವ್ರಿಥಿಂಗ್ ವಿ ಡೂ. ನಿಮ್ಮ ಪಾಟೀಲ್ ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಏನೇನು ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ ಮ್ಯಾಮ್? ಸೊ ಪಾಟೀಲ್ಸ್ ಲೈಫ್ ಕೇರ್ ಇಸ್ ಒಂಥರ ನಮ್ದು, ವಿ ಕ್ಯಾನ್ ಟೆಲ್ ಅವರ್ ಹಾರ್ಟ್ ಅಂಡ್ ಸೋಲ್ ಇಸ್ ದೇರ್ ಇನ್ ದಟ್. ವಿ ಬೋತ್ ಹ್ಯಾವ್ ವರ್ಕ್ ರಿಯಲಿ ಹಾರ್ಡ್ to see this day, and I really feel proud to see the hospital standing so proudly there. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಈಗ ಅವಿನಾಶ್ ಪಾಟೀಲ್ ಡಾಕ್ಟರ್ ನಿಮಗೆ ಗೊತ್ತಿರೋ ಹಾಗೆ ಗೈನಕಾಲಜಿಸ್ಟ್ ಅಂಡ್ ಹಿ ಇಸ್ ದ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಸೊ ಲ್ಯಾಪ್ರೋಸ್ಕೋಪಿ ಅಂದ್ರೆ ಆಸ್ ಯು ನೋ ಮಿನಿಮಲ್ ಸ್ಕಾರ್ ಅಂಡ್ ಅರ್ಲಿ ಮೊಬಿಲಿಟಿ. ಸೊ ಹಾಗಾಗಿ ಯಾವುದೇ ತರದ್ದು ನಾನು ಹೇಳಿದಾಗೆ ಅವ್ರು ಸಿಸೇರಿಯನ್ ಒಂದ್ ಬಿಟ್ಟು ಇನ್ನೆಲ್ಲಾನು ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದ್ರ ಡೇ ಕೇರ್ ಆಲ್ಮೋಸ್ಟ್ ಲೈಕ್ 1 or 2 days ಅಡ್ಮಿಷನ್ ಅಂಡ್ ಪೇಷಂಟ್ಸ್ ಕ್ಯಾನ್ ಆರಾಮ್ಲಿ ಎದ್ದು ವಾಕ್ ಮಾಡ್ಕೊಂಡು ಹೋಗ್ತಾರೆ. ಬೆಂಗಳೂರಿಂದಲೂ ಸುಮಾರು ಜನ ಪೇಷಂಟ್ಸ್ ನ ರೆಫರ್ ಆಗ್ತಾರೆ. ಸೊ ಈಗ ನಾವು ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಪ್ರೊಲ್ಯಾಪ್ಸ್ ಆಗುತ್ತೆ ಅಂತ ಹೇಳ್ತೀವಿ, ಇದನ್ನಾಗುತ್ತೆ. ಒಂದು 6th month ಪ್ರೆಗ್ನೆನ್ಸಿಯಲ್ಲಿ ಮೆಂಬ್ರೇನ್ಸ್ ಎಲ್ಲ ಹೊರಗೆ ಬರುತ್ತೆ, ಅದನ್ನೆಲ್ಲ ವಾಪಸ್ ಹಾಕಿ ಸೂಚರ್ ಹಾಕೋದು, ಆ ತರದೆಲ್ಲ ವೆರಿ ರೇರ್ ಸರ್ಜರೀಸ್ ಅಂಡ್ ಆಲ್ ಹಿ ಡಸ್. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಈವನ್ ಇನ್ಶೂರೆನ್ಸಸ್ ಅದು ಇದು ಎಲ್ಲಾನು ಅವೈಲೇಬಲ್ ಇದೆ. ಸೊ ಮೆಟರ್ನಿಟಿ ಕೇರ್ ಆಗ್ಲಿ, ಲೇಬರ್ ಅನಾಲಿಸಿ, ಪೇನ್ಲೆಸ್ ಡೆಲಿವರಿ ಆಗ್ಲಿ, ಎಲ್ಲಾನು ಹಿಸ್ಟೆಕ್ಟಮಿ ಅಂದ್ರೂ ಕೂಡ ನಿಮ್ಗೆ ಸ್ಕಾರ್ಲೆಸ್ ಹಿಸ್ಟೆಕ್ಟಮಿನೂ ಮಾಡ್ತಾರೆ. ನಾನ್ ಡಿಸೆಂಟ್ ಅಂತ ಹೇಳ್ಬಿಟ್ಟು ಅಬ್ಡಮಲ್ ಸ್ಕಾರು ಇರಲ್ಲ, ವಜೈನಲ್ ಸ್ಕಾರು ಇರೋದಿಲ್ಲ. ಸೊ ಆ ತರ. ಸೊ ಕೆಲವೊಬ್ಬರಿಗೆ ಇದನ್ನೇ ವೆಜೈನ ಡೆವಲಪ್ ಆಗಿರಲ್ಲ, ಸೊ ಆರ್ಟಿಫಿಷಿಯಲ್ ವೆಜೈನೋಪ್ಲಾಸ್ಟಿ ಅಂತ ಮಾಡ್ತಾರೆ. ಸೊ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಡಾಕ್ಟರ್ ಅವಿನಾಶ್ ಇಸ್ ದ ಓನ್ಲಿ ಪರ್ಸನ್ ಹೂ ಡಸ್ ದಟ್ ಸರ್ಜರಿ ಇನ್ ದಾವಣಗೆರೆ ಆಸ್ ಫಾರ್ ಆಸ್ ಮೈ ನಾಲೆಜ್ ಗೋಸ್. ಸೊ ಎನಿ ಕೈಂಡ್ ಆಫ್ ಎಮರ್ಜೆನ್ಸೀಸ್ ಆಗ್ಲಿ ಅದನ್ನು ಕೂಡ ಲ್ಯಾಪ್ರೋಸ್ಕೋಪಿಯಲ್ಲೇ ಮಾಡ್ತಾರೆ. ಯೂಟ್ರೈನ್ ನೈಟ್ರಲ್ ಲೈಗೇಷನ್ ಮಾಡ್ಬೇಕು, ಓಪನ್ ಮಾಡ್ಬೇಕಾ, ಇಲ್ಲ ಸರ್ ಲ್ಯಾಪ್ರೋಸ್ಕೋಪಿ ಮಾಡೋಣ ಅಂತ ಹೇಳ್ತಾರೆ. ಎಂಡೋಮೆಟ್ರೋಸಿಸ್ ತುಂಬಾ ಅಡೇಷನ್ ಇದೆ ಸರ್ ಮಾಡ, ಇಲ್ಲ ಲ್ಯಾಪ್ರೋಸ್ಕೋಪಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಆ ತರ ಇದೆ. ಸೊ ಇಟ್ ಫೀಲ್ಸ್ ಪ್ರೌಡ್ ದಟ್ ನಮ್ದು ಡ್ರೀಮ್ ಇಸ್ getting so many colors with all the blessings of his patients and best wishers. ವಿನಯ್ ಒಂದ್ ಸೆಕೆಂಡ್ ಮ್ಯಾಮ್, ನಿಮ್ದು ಇದು ಹೇಳಿದ್ರಲ್ಲ ರೌಂಡ್ ಟೇಬಲ್ ಲೇಡಿ ಸರ್ಕಲ್ ಇಂಡಿಯಾ, ಅದು ಒಂದು ವಿನಯ್. ಓಕೆ,
ಮ್ಯಾಮ್ ಅದು ಲೇಡೀಸ್ ಸರ್ಕಲ್ ಇಂಡಿಯಾ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಲೇಡೀಸ್ ಸರ್ಕಲ್ ಇಂಡಿಯಾ ಅಂದ್ರೆ ಇಟ್ಸ್ ಒಂಥರ ಒಂದು ಆರ್ಗನೈಸೇಷನ್. ಆಕ್ಚುಲಿ ಇಟ್ ಇಸ್ ಓಕೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಅದ್ರ ಓಕೆ ಸಬ್ ಆರ್ಗನೈಸೇಷನ್ ಬಂದ್ಬಿಟ್ಟು ಲೇಡೀಸ್ ಸರ್ಕಲ್ ಇಂಡಿಯಾ ಅಂತ ಹ್ಮ್ ಇದೆ. ಹ್ಮ್ ಸೊ ಈಚ್ ಡಿಸ್ಟ್ರಿಕ್ಟ್ ಇಫ್ ದೇ ವಾಂಟ್ ದೇ ಕ್ಯಾನ್ ಹ್ಯಾವ್ ಹ್ಮ್ ಆರ್ಗನೈಸೇಷನ್ ದೇರ್. ಹ್ಮ್ ಸೊ ದಾವಣಗೆರೆ ಲೇಡೀಸ್ ಸರ್ಕಲ್ ಅನ್ನೋದು ಕೂಡ ದಾವಣಗೆರೆಯಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ರೀಸೆಂಟ್ಲಿ 6-7 years back. ಓಕೆ I was the charter chairperson. Charter chairperson ಅಂದ್ರೆ the one who started it ಹ್ಮ್ along with a group of ಹ್ಮ್ members. ಹ್ಮ್ ಸೊ ಅಲ್ಲಿಂದ ನಾವು ವಿ ಬೀನ್ ಅಸೋಸಿಯೇಟೆಡ್ ವಿತ್ ರೌಂಡ್ ಟೇಬಲ್ ಇಂಡಿಯಾ. ಹ್ಮ್ ಸೊ ರೌಂಡ್ ಟೇಬಲ್ ಇಂಡಿಯಾ ಅಂದ್ರೆ ನಮ್ಮ ಹಸ್ಬೆಂಡ್ಸ್ ಅಲ್ಲಿ ಮೆಂಬರ್ಸ್ ಇರ್ತಾರೆ. ಸೊ ಓಕೆ ದೋಸ್ ಆರ್ ಅರೌಂಡ್ 18 to 40 years ಆ ಮೆಂಬರ್ಸ್ ಇರ್ತಾರೆ. ಅವ್ರ ಹ್ಮ್ ವೈಫ್ಸ್ ಎಲ್ಲ ವಿ ಕ್ಯಾನ್ ಜಾಯಿನ್ ಇನ್ ಟು ಲೇಡಿ ಸರ್ಕಲ್. ಓಕೆ ಇದು ನಾಟ್ ಓನ್ಲಿ ಫಾರ್ ಸರ್ವಿಸ್, ಇಟ್ ಹ್ಮ್ ಇಸ್ ಫಾರ್ ಫ್ರೆಂಡ್ಶಿಪ್ ಅಂಡ್ ಸರ್ವಿಸ್ ಅಂತ ಹೇಳ್ತೀವಿ ಓ ನಾವು. ಸೊ ಲೈಕ್ ಆಬ್ವಿಯಸ್ಲಿ ನಮ್ದು ಡ್ರಾಪ್ಸ್ ಲೈಫ್ ಎಷ್ಟು ಬಿಸಿ ಇರುತ್ತೆ, ಹೌದು ಹೆಕ್ಟಿಕ್ ಆಗುತ್ತೆ. ಕರೆಕ್ಟ್ ಸೊ ವಿ ಆಲ್ಸೋ ವಾಂಟ್ ಟು ರಿಲ್ಯಾಕ್ಸ್ ಅಂಡ್ ಹ್ಮ್ ನಾವು ಹಂಗಿದ್ದಾಗ ದೀಸ್ ಆರ್ ದ ಗ್ರೂಪ್ ಆಫ್ ಪೀಪಲ್ ಹೂ ಹ್ಮ್ ಆರ್ ಗಿವಿಂಗ್ ಅಸ್ ಸ್ಟ್ರೆಂತ್. ದೇ ವಿಲ್ ಬಿಕಮ್ ಲೈಕ್ ಅ ಫ್ಯಾಮಿಲಿ ಫಾರ್ ಅಸ್. ಹ್ಮ್ ಅದ್ರ ಥ್ರೂ ನಮಗೆ ಇದು ಎಲ್ಲ ಗ್ರಾಂಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಹ್ಮ್ ಹ್ಮ್ ಸೊ ಗ್ರಾಂಟ್ಸ್ ಅಂದ್ರೆ ಅವ್ರು 50% ಹ್ಮ್ ಕೊಡ್ತಾರೆ, ನಾವು 50% ಹಾಕ್ತೀವಿ. ಅದೇ ಹ್ಮ್ ರೀತಿ ನಾನು ಹ್ಮ್ ಈಗ ಜಯಂತ್ಗೂ ಹೆಲ್ಪ್ ಮಾಡಿರೋದು, ಫೀಸ್ ಓಕೆ ಕಟ್ಟೋದಾಗ್ಲಿ, ಹಾ ಹಾ ಎಜುಕೇಶನ್. ಹಾ ಹಾ ಸುಮಾರು ಜನಕ್ಕೆ ಸೀವಿಂಗ್ ಮಷಿನ್ಸ್ ಕೊಟ್ಟಿದ್ದೀವಿ. ಹ್ಮ್ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಕಾಂಪೌಂಡ್ ವಾಲ್ ಕಟ್ಸ್ ಕೊಟ್ಟಿದ್ದೀವಿ, ಹ್ಮ್ ಪ್ಯಾರಾಪಿಟ್ ವಾಲ್ ಕಟ್ಸ್ ಕೊಟ್ಟಿದ್ದೀವಿ, ಹ್ಮ್ ಬುಕ್ಸ್ ಕೊಟ್ಟಿದ್ದೀವಿ, ಹ್ಮ್ ಲೈಬ್ರರಿ ಮಾಡಿದ್ದೀವಿ, ಹ್ಮ್ ಸೈನ್ಸ್ ಹ್ಮ್ ಇನ್ಸ್ಟ್ರೂಮೆಂಟ್ಸ್ ಕೊಡಿಸಿದ್ದೀವಿ, ಹ್ಮ್ ಸ್ಕೂಲ್ ಬ್ಯಾಗ್ಸ್ ಕೊಡಿಸಿದ್ದೀವಿ, ಹ್ಮ್ ಟಾಯ್ಲೆಟ್ ಬ್ಲಾಕ್ಸ್ ಕಟ್ಸಿದ್ದೀವಿ ಹ್ಮ್ ಆವರ್ಗೆರೆ ಗೌರ್ಮೆಂಟ್ ಸ್ಕೂಲ್ಗೆ. ಓಕೆ ಸೊ ದಟ್ ಟಾಯ್ಲೆಟ್ ಬ್ಲಾಕ್ ವಾಸ್ ನಾಟ್ ಯೂಸ್ಡ್ ಫಾರ್ 12-13 years ಅಂತೆ, ಓ ಜಸ್ಟ್ ಫಾರ್ ರಿನಿವೇಶನ್. ಹ್ಮ್ ನಾವು ಅದನ್ನ ರಿನಿವೇಶನ್ ಮಾಡ್ಕೊಡೋವರೆಗೂ ಇಟ್ ವಾಸ್ ನಾಟ್ ಯೂಸ್ಡ್. ಓ ಸೊ ಪೀಪಲ್ ವೇರ್ ರಿಯಲಿ ಥ್ಯಾಂಕ್ಫುಲ್ ಹ್ಮ್ ಅಲ್ಲಿ. ಹ್ಮ್ ಹ್ಮ್ ಸೊ ಹ್ಮ್ ಆತ ಅಲ್ಲೂ ಕೂಡ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹ್ಮ್ ಟಾಕ್ ಕೊಡೋದು, ಹ್ಮ್ ಅವರಿಗೆ ಹ್ಮ್ ವ್ಯಾಕ್ಸಿನೇಷನ್ ಬಗ್ಗೆ ಅವೇರ್ನೆಸ್, ಹ್ಮ್ ಐ ಕೇರ್ ಹ್ಮ್ ಬಗ್ಗೆ ಅವೇರ್ನೆಸ್ ಕೊಡೋದು, ಹ್ಮ್ ಸುಮಾರು ಪ್ಲಾಂಟೇಶನ್ ಮಾಡೋದು, ಹ್ಮ್ ಆನಿಮಲ್ಸಿಗೆ ವೀಲ್ ಚೇರ್ ಕೊಡೋದು. ಸೊ ಹ್ಮ್ ವಿ ವೆರ್ ಎವರ್ ವಿ ಸಿ ದಿಸ್ ಇಸ್ ನೀಡೆಡ್ ಅಂದಾಗ ಅದು ಹ್ಮ್ ಕೊಡ್ತೀವಿ. LED ಸ್ಕ್ರೀನ್ ಆಗಲಿ, ಹ್ಮ್ ಸ್ಟಡಿ ಟೇಬಲ್ಸ್ ಆಗಲಿ, ಹ್ಮ್ ಸುಮಾರು ವಾಟರ್ ಫಿಲ್ಟರ್ಸು, ಹ್ಮ್ ಸೋಲಾರ್ ಹಾಕ್ಸಿದೀವಿ, ಹ್ಮ್ ಹ್ಮ್ ಮೊಬೈಲ್ ಟಾಯ್ಲೆಟ್ ಯೂನಿಟ್ ಹಾಕ್ಸ್ಕೊಟ್ಟಿದೀವಿ ಹ್ಮ್ ಕುರ್ಚುಕಟ್ಟದಲ್ಲಿ. ಹ್ಮ್ ಅದು ತೋಟದಲ್ಲಿತ್ತು ಮನೆ. ಹ್ಮ್ ಹ್ಮ್ ಸೊ ಅವ್ರಿಗೂ ತೋಟದ ಪರ್ಮನೆಂಟ್ ಮನೆ ಇರಲಿಲ್ಲ. ಸೊ ಹ್ಮ್ ಅಲ್ಲಿ ಟಾಯ್ಲೆಟ್ ಕಟ್ಸ್ಕೊಟ್ರೆ ವೇಸ್ಟ್ ಆಗ್ತಿತ್ತು. ಸೊ ಹ್ಮ್ ಮೊಬೈಲ್ ಟಾಯ್ಲೆಟ್ ಬ್ಲಾಕ್ ಹಾಕ್ಸ್ಕೊಟ್ಟಿದ್ವಿ ಅಲ್ಲಿ. ಓಕೆ ಸೊ ತೋಟದಲ್ಲಿರೋದ್ರಿಂದ ಚಳಿ ಬಾಳ ಅಂದ್ರು. ಸೊ ಹೌದು ಅವ್ರಿಗೆ ಸೋಲಾರ್ ಹಾಕ್ಸ್ಕೊಟ್ವಿ. ಹ್ಮ್ ಫಿಲ್ಟರ್ ವಾಟರ್ ಇರಲಿಲ್ಲ ಅಂದ್ರು, ಹ್ಮ್ ಫಿಲ್ಟರ್ ಕೊಡ್ಸಿದ್ವಿ. ಸೊ ಹಂಗೆ ನಮ್ಮ ಕಣ್ಣಿಗೆ ಏನೇನ್ ಕಂಡ್ರು ಹ್ಮ್ ಅಥವಾ ಬೆಡ್ ಶೀಟ್ಸು, ಹ್ಮ್ ಶಾಲ್ಸು. ಹ್ಮ್ ಕೊರೋನಾ ಟೈಮಲ್ಲಿ ನಾವು ಆಲ್ಮೋಸ್ಟ್ 25 days ಫ್ರೀ ಮೀಲ್ಸ್ ಕೊಡ್ಸಿದ್ವಿ. ಓಕೆ ಸೊ ಈಚ್ ಒನ್ ಆಫ್ ಯೂಸ್ ಟು ಟೇಕ್ ಕೇರ್ ಹ್ಮ್ ಅಂಡ್ ಇದು ಮಾಸ್ಕ್ ಎಲ್ಲ ಪ್ರಿಂಟ್ ಮಾಡಿಸ್ಕೊಡ್ಸಿದ್ವಿ. ಹ್ಮ್ 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 ಆ ಥರ ಲೈಕ್ ವೆರ್ ಎವರ್ ವಿ ಗೆಟ್ ಚಾನ್ಸ್ ಅಲ್ಲ, ಹ್ಮ್ ಎಲ್ಲದರಲ್ಲೂ ನಾವು ಲೇಡೀಸ್ ಸರ್ಕಲ್ ಮೂಲಕ ಆಗಲಿ, ರೌಂಡ್ ಟೇಬಲ್ ಹ್ಮ್ ಮೂಲಕ ಆಗಲಿ, ಹ್ಮ್ ವಿ ಗೆಟ್ ಕನೆಕ್ಟೆಡ್ ಟು ದ ಸೊಸೈಟಿ. ಹ್ಮ್ ಆ ಥರ ಮಾಡ್ತಾ ಇದು ಇರ್ತೀವಿ. ನಿಮ್ಗೆ ಈಗ ಇತ್ತೀಚೆಗೆ ಬಂದಿದ್ದ ಅಥವಾ ನೀವು ಇರೋ ವಾತಾವರಣ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಥಾಟ್ಸ್ ನಮ್ಗೆ ನಡುವೆ ಬರುತ್ತಲ್ಲ ಮ್ಯಾಮ್, ಇರುವಾತ ಇವಾಗ ಬಂದಿದ್ದ ಅಥವಾ ಬೈ ಬರ್ತಿಂದಾನೇ ಬ್ಲಡ್ ಅಲ್ಲೇ ಬಂದಿರೋದ ಮ್ಯಾಮ್ ಬ್ಲಡ್ ಇದು? ಅಲ್ಲೇ ಅನ್ಬೋದು. ಹ್ಮ್ ಅಪ್ಪ ವಾಸ್ ಟೂ ಮಚ್ ಇಂಟು ಸೋಷಿಯಲ್ ಥಿಂಗ್ಸ್. ಓಕೆ ಅಪ್ಪ ತುಂಬಾನೇ ಮಾಡ್ತಾ ಇದ್ರು. ಯಾಕೆಂದ್ರೆ ಕೆಲವೊಂದ್ಸಲ ವಾತಾವರಣನೂ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಇಲ್ಲಿಗೆ ಬಂದಾಗ ಕೆಲವೊಂದು ಪರ್ಸನ್ಸ್ ನ ನೋಡಿ, ಪರಿಸ್ಥಿತಿಗಳನ್ನ ನೋಡಿ, ಇಲ್ಲ ನಾವ್ ಇವ್ರಿಗೆ ಏನಾದ್ರೂ ಮಾಡ್ಬೇಕು ಮಾಡ್ಬೇಕು ಅಂತ. ಅನ್ನೋ ಒಂದು ಫೀಲ್ ಬರುತ್ತೆ. ಹ್ಮ್. ಬಟ್ ಹಂಗ್ ಬಂದಿದ್ದ ಅಥವಾ ಅಪ್ಪನ ಕಡೆಯಿಂದ ಇಲ್ಲ, ಬಂದಿದ್ದ ಮ್ಯಾಮ್? ಅಪ್ಪನ್ ಐ ಗಿವ್ ಕ್ರೆಡಿಟ್ ಟು ಮೈ ಫಾದರ್ ಓನ್ಲಿ. ಹಾ ಸೊ ಅಪ್ಪಂದ್ ಯಾಕೆ ಅಂತಂದ್ರೆ, ಈಗ ಅಪ್ಪ ಮನೆಗೆ ಅಮ್ಮ ಊರಲ್ಲಿ ಇಲ್ದೇ ಇದ್ದೋ ಮನೇಲಿ ಅವಾಗ ನಾನ್ ಚಿಕ್ಕವಳಿದ್ದಾಗ ಹ್ಮ್ ಮನೇಲೆಲ್ಲ ಭಿಕ್ಷುಕರು ಹ್ಮ್ ಬರ್ತಿದ್ರು, ಅಮ್ಮ ಹೌದು ತಾಯಿ ಹ್ಮ್ ಕೊಡ್ರಿ ಅಂತೇಳಿ. ಅಪ್ಪ ಯೂಸ್ ಟು ಟೆಲ್ ನೋ ಟು ಹ್ಮ್ ದೆಮ್. ಅಮ್ಮ ಇರ್ಲಿಲ್ಲ ಅಂದ್ರೆ, ಹ್ಮ್ ದಯವಿಟ್ಟು ನಮ್ಮ ಮನೇಲಿ ಇವತ್ತು ಯಾರು ಇಲ್ಲ ಕಣ್ರಿ, ಹೋಗ್ರಿ ಅಂತ ಹಿಂಗ್ ಹೇಳೋರು. ಸೊ ಐ ಅಯ್ಯೋ ಐ ಯೂಸ್ ಟು ಫೀಲ್ ದಟ್ ಓಕೆ, ಇವನ್ ಐ ಶುಡ್ ಅಡ್ರೆಸ್ ದೆಮ್ ಲೈಕ್ ದಟ್ ಓನ್ಲಿ ಅಂತ. ಹಾ ಆ ಫೀಲ್ ಅವಾಗ ಒಂದು ಕ್ಯಾಚ್ ಆಗಿತ್ತು. ಓಕೆ ಆಮೇಲೆ ರಿಪೀಟೆಡ್ ಆಗಿ ಅಪ್ಪ ಹೇಳೋರು, ಇಲ್ಲ ಲೇಡೀಸ್ ನೀವ್ ಹೆಣ್ಮಕ್ಳು, ಹ್ಮ್ ಗಂಡ್ ಮಕ್ಳು ಓದ್ಲಿಲ್ಲ ಅಂದ್ರೆ ನಾನ್ ಸಾಕ್ಕೋತೀನಿ ಅವ್ರನ್ನ, ಹ್ಮ್ ನೀವ್ ಓದ್ಬೇಕು, ನಿಮ್ ಲೈಫ್ ಹೆಂಗಿರುತ್ತೆ ಅಂತ ಹೇಳಕ್ ಆಗಲ್ಲ. ಹ್ಮ್ ಹ್ಮ್ ಸೊ ನಿಮ್ಗೆ ಏನಾದ್ರು ಕಷ್ಟ ಆದ್ರೆ ನೀವು ನನ್ ಮನೆಗ್ ಬರ್ಬಾರ್ದು, ನೀವು ನಿಮ್ ಕಾಲ್ ಮೇಲೆ ನಿಂತ್ಕೋಬೇಕು. ಆತರ ಎಲ್ಲ ಒಂಥರ ಅವಾಗವಾಗ ಹೇಳ್ತಾನೆ ಇದ್ರು. ಸುಮ್ನೆ ಹ್ಮ್ ನಾನು ಅವ್ರ ಹತ್ರ ಪಕ್ಕಕ್ ಮಲ್ಕೊಳಕ್ ಹೋದ್ರು ಕೂಡ ಒಂದ್ ಸಣ್ಣ ಸ್ಟೋರಿ ಹೇಳ್ ಕಳ್ಸೋರು, ಹಾ ಒಂದ್ ಶ್ಲೋಕ ಕಳ್ಸೋರು. ಹಾ ಸೊ ಆತರ ಎಲ್ಲೋ ಒಂದ್ ಕಾರ್ನರ್ ನಂಗದು ಅವಾಗ್ಲೇ ಒಂಥರ ನೀರ್ ಹಾಕ್ದಂಗಿತ್ತು ಮೊಳಕೆಗೆ. ಆತರ ಐ ಆಲ್ವೇಸ್ ಫೆಲ್ಟ್ ದಟ್ ಹಾ, ವಾಟ್ ಎವರ್ ಐ ಆಮ್ ಯಾಕೆಂದ್ರೆ ಟುಡೇ. ಮ್ಯಾಮ್ ನೀವು ವಾಸನ್ ಐಕರಲ್ಲೇ ವರ್ಕ್ ಮಾಡ್ತಾ ಇರೋದು. ಸರ್ ಇಲ್ಲಿ ಅವ್ರದೇ ಆದ ರೀತಿನಲ್ಲಿ ಬಿಸಿ ಇರ್ತಾರೆ. ಅವ್ರನ್ನ ಮಾತಾಡ್ಸಂಗೆ ಇಲ್ಲ ಬಿಡಿ, ಅಷ್ಟು ಬಿಸಿ ಇರ್ತಾರೆ. ಅದ್ರ ನಡುವೆ ಮಕ್ಳನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ಇದೆಲ್ಲಾದ್ರ ನಡುವೆ ಮತ್ತೆ ನೀವು ಸಮಾಜ ಸೇವೆ ಅಂತ ಇಳ್ದಿದ್ರಲ್ಲ, ಅದಕ್ಕೆ ಕೇಳ್ದೆ ನಾನು. ಇಲ್ಲ, ಅದು ಪ್ಯಾಷನ್ ಇದ್ರೆ ಐ ಥಿಂಕ್ ನೀವ್ ಏನ್ ಅಡ್ಡ ಬಂದ್ರು ನಿಮಗೆ ಕಾಣಲ್ಲ ಅದು. ಸೊ ಕಾಣಲ್ಲ, ಐ ಅದ್ರಲ್ಲಿ ಟೈಮ್ ಟೋಲ್ಡ್ ಯು, ಮಾಡ್ಕೊಳ್ತೀವಿ ಹೌದು, ನಾವು. ನಾನು ಅದನ್ನ ಮಾಡ್ಬೇಕು ಅಂತ ಮಾಡ್ತಿಲ್ಲ. ಇಟ್ಸ್ ಮೈ ಪ್ಯಾಷನ್, ಐ ಆಮ್ ಹ್ಮ್ ಲಿವಿಂಗ್ ಮೈ ಪ್ಯಾಷನ್. ಇಫ್ ಐ ಓಕೆ ಆಮ್ ಪ್ಯಾಷನೇಟ್ ಅಬೌಟ್ ಯು, ಹಾ ಐ ಕ್ಯಾನ್ ಗಿವ್ ಎನಿಥಿಂಗ್ ಟು ದ ಸೊಸೈಟಿ. ಆತರ ಓಕೆ, ಹಂಗೆ ಇನ್ನು ಬೇರೆ ಏನ್ ಪ್ಲಾನ್ಸ್ ಇದೆ ಮ್ಯಾಮ್? ಫ್ಯೂಚರ್ ಅಲ್ಲಿ ಏನಾದ್ರು ಪ್ಲಾನ್ಸ್ ಇದೆನಾ? ಹೇಳಿದ್ನಲ್ಲ, ಐ ನೆವರ್ ಹ್ಯಾವ್ ಎನಿ ಪ್ಲಾನ್ಸ್. ಹಾ ಬಟ್ ಒಂದ್ ಸ್ವಲ್ಪ ಎಲ್ಲೋ ಅನ್ಸುತ್ತೆ ಇನ್ನು, ಐ ಥಿಂಕ್ ಹೈಯರ್ ಲೆವೆಲ್ಗೆ ಹೋಗಿ ಹ್ಮ್ ಮೇ ಬಿ ಸಮ್ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಎಂಟರ್ ಹ್ಮ್ ಆಗ್ಬೇಕು ಅಂತ ಒಂದು ಹೋಪ್, ಆಸೆ ಇದೆ. ಹ್ಮ್ ಜಸ್ಟ್ ಟು ಗೆಟ್ ಥಿಂಗ್ಸ್ ಡನ್ ಪ್ರಾಪರ್ಲಿ. ಹ್ಮ್ ಸುಮಾರು ಸರಿ ಅನ್ಸುತ್ತೆ ರೋಡ್ಸ್ ಎಲ್ಲ ನೋಡಿದ್ರೆ ಹ್ಮ್ ಇವತ್ತು ಕಟ್ಟಿರ್ತಾರೆ, ನಾಳೆನೇ ಆಗಿರ್ತಾರೆ, ಅದ್ರಲ್ಲಿ ಒಳಗಡೆ ಏನಿದೆ, ಯಾಕೆ ಅಷ್ಟೊಂದು ವೇಸ್ಟ್ ಮಾಡ್ತಾ ಆತರ ಹೌದೌದು ಏನೋ ಒಂದ್ ಹೌದು. ಅನ್ಸುತ್ತೆ. ಐ ಡೋಂಟ್ ನೋ, ಮೇ ಬಿ ಇರ್ಬೋದು ರೀಸನ್ ಒಳಗಡೆ.
ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಕುತೂಹಲ ಇದೆ ಅಷ್ಟೇ. ನ್ಯಾಷನಲ್ ವೇಸ್ಟ್ ಅನ್ಸುತ್ತೆ. ಹೌದೌದು, ನಂಗೂ ಫೀಲ್ ಆಗಿದೆ ಅದು. ಆಗುತ್ತೆ. ಹೌದಲ್ಲ, ಕ್ಯಾನ್ ಇನ್ನು ವಿ 3 ಡೂ ತಿಂಗಳಾಗಿಲ್ಲ ಇದು ಮಾಡಿ ಮತ್ತೆ ಅಗಿತಾ ಇದಾರಲ್ಲ ಅಂತ ಕ್ಯಾನ್ ಹೇಳಿ. ವಿ ಡೂ ಸಮಥಿಂಗ್ ಅಬೌಟ್ ಇಟ್, ಅಥವಾ ವಾಟ್ ಇಸ್ ದ ರಿಯಲ್ ಸಿನಾರಿಯೋ ಇನ್ಸೈಡ್ ಅಂತ ನೋಡೋ ಕುತೂಹಲ ಇದೆ. ಓಕೆ. ಸೊ ಬಿಟ್ರೆ ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್ ವಾಟ್ ಎವರ್ ಅಂಡ್ ಹೌ ಎವರ್ ಇಟ್ ಇಸ್ ಗೋಯಿಂಗ್. ಒಂದೇ ಸಲ ಹಿಂಗೆ ಲೈಫ್ ಅಲ್ಲಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾಮ್? ಐ ಹ್ಯಾವ್ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ. I want to continue it. Ups and downs ಎಲ್ಲರಿಗೂ ಬರುತ್ತೆ. So along with that only we have to move. If you do goodwill, it will come back to you. That is my simple theory. So you keep doing good according to you, whatever is good, you keep doing that. Definitely ನಿಮ್ಗೆ ದಾರಿ ಸುಗಮ ಅನ್ಸುತ್ತೆ, ಅಥವಾ ನೀವು ನಡೆಯೋ ದಾರಿ ಚಂದ ಅನ್ಸುತ್ತೆ. ಸೊಸೈಟಿಗೆ ಒಂದು ಮೆಸೇಜ್ ಕೊಡ್ತೀರಾ ಅಂತ ಅಂದ್ರೆ ಏನ್ ಮೆಸೇಜ್ ಕೊಡ್ತೀರಾ ಮ್ಯಾಮ್? Don't be blind to whatever you see. Just ನೋಡ್ಬಿಟ್ಟು ಸುಮ್ಮನೆ ಇರಬೇಡಿ. Try to correct, try to help the person who is in need. ಅಂತ ನನಗನ್ಸುತ್ತೆ. ವಾಟ್ ಎವರ್, ನಾಟ್ ಸೊಸೈಟಿ ಅನ್ನೋಗಿನ ಹೂಎವರ್ ಇಟ್ ಇಸ್, ಮೇ ಬಿ ಅವ್ರ ಪ್ರಕಾರ ಅದು ಅವ್ರು ಮಾಡೋ ಅವ್ರಿಗೆ ದಾರಿ ಕಾಣ್ತಾ ಇಲ್ಲ ಅಂತ ಅಂದಾಗ ನೀವು ಅಲ್ಲಿ ಸ್ವಲ್ಪ ಅವ್ರಿಗೆ ಕೈ ಜೋಡಿಸಿ ಹೆಲ್ಪ್ ಮಾಡೋದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮೋರ್ ದೆನ್ ಗಿವಿಂಗ್ ಸರ್ವಿಸ್, ಯು ಎಜುಕೇಟ್ ದ ಪೀಪಲ್. ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ, ಓಕೆ ಐ ಕ್ಯಾನ್ ಫೈಟ್ ದಿಸ್ ಪ್ರಾಬ್ಲಮ್ ಲೈಕ್ ದಿಸ್ ಅನ್ನೋದು ಐಡಿಯಾ ಇರೋದಿಲ್ಲ. ನಿಮಗೆ ಗೊತ್ತಿದ್ರೆ ದಯವಿಟ್ಟು ಹೇಳ್ರಿ. ಸುಮ್ನೆ ನೋಡಿ ಸುಮ್ನೆ ಹೋಗೋದು ಸರಿ ಅನ್ಸಂಗಿಲ್ಲ. ಅದ ನಮ್ ಕೈಯಿಂದ ಎಷ್ಟಾಗುತ್ತೋ ಅಷ್ಟು. ಓಕೆ, ನನ್ನ ಹತ್ರ ದುಡ್ಡಿಲ್ಲ, ಐ ಕ್ಯಾನ್ ಅಟ್ ಲೀಸ್ಟ್ ಆಸ್ಕ್ ದ ಒನ್ ಹೂ ಇಸ್ ಹ್ಯಾವಿಂಗ್ ಇಟ್, ಐ ಕ್ಯಾನ್ ಮೋಟಿವೇಟ್ ದ ಪರ್ಸನ್. ಓಕೆ, ಅವ್ರಿಗೆ ಹೇಳೋದು, ನಾವು ಸಿಂಪಲ್ ಆಗಿ ಹೇಳೋದಂದ್ರೆ, ಒಂದು ಇಲ್ಲೇ ನಮ್ಮ ಮನೆ ಏರಿಯಾದಲ್ಲಿ ಒಂದು ಚೋಟಿ ಅಂತ ಒಂದು ಡಾಗಿ ಓಡಾಡುತ್ತೆ. ಅದ್ರ ಸ್ಟೋರಿ ಚೆನ್ನಾಗಿದೆ. ಅದಕ್ಕೆ 2 ಕಾಲಿಲ್ಲ, ಹಿಂದಿದ್ದು ಹೇಳ್ಕೊಂಡು ಓಡೋ ಹೋಗ್ತಿತ್ತು. ಐ ಸಡನ್ಲಿ ಫೆಲ್ಟ್, ಓಕೆ ವಾಟ್ ಇಸ್ ದಿಸ್ ಅಂತ. ಐ ಡೋಂಟ್ ಲೈಕ್ ಡಾಗ್ಸ್, ಬಟ್ ಅದ್ ನೋಡಿ ಯಾರಿಗೂ ಅನ್ಸುತ್ತೆ, ಕಾಲು 2 ಎಳ್ಕೊಂಡು ಹೋಗ್ತಾರೆ. ಸುಮ್ನೆ ನೋಡ್ ಕೂತ್ಕೊಳ್ಳೋ ಬದಲು ಐ ಜಸ್ಟ್ ಥಾಟ್ ಕಿ ಓಕೆ, ನಮ್ ಫ್ರೆಂಡ್ಸ್ ಡಾಗ್ ಲವರ್ಸ್ ತುಂಬಾ ಜನ ಇದ್ದಾರೆ. ಐ ಜಸ್ಟ್ ಪುಟ್ಟಿಂಗ್ ಚೋಟಿ ಅಂತ ಒಂದು ಡಾಗಿ ಇದೆ, ಶಲ್ ವಿ ಡೂ ಸಮಥಿಂಗ್ ಫಾರ್ ಇಟ್ ಅಂತ. ಒನ್ ಕ್ರೇಜಿ ಡಾಗ್ ಲವರ್ ನಮ್ ರೌಂಡ್ ಟೇಬಲ್ ಅಲ್ಲಿ ಇದ್ದಾರೆ, ಅಭಿಷೇಕ್ ಅಂತ. ಅವ್ರು ಲೈಕ್, ಮ್ಯಾಮ್ ಐ ವಿಲ್ ಸ್ಪಾನ್ಸರ್ ಇಟ್ ಅಂತ ಹೇಳ್ಬಿಟ್ರು. ಸೊ ಇಟ್ಸ್ ಲೈಕ್ ದಟ್, ಯು ನೋ, ಲೈಕ್ ಓಕೆ, ನಿನ್ನ ಹತ್ರ ದುಡ್ಡಿಲ್ಲ, ಫೈನ್, ಅಟ್ ಲೀಸ್ಟ್ ಬ್ರಿಂಗ್ ಇಟ್ ಟು ಸಮ್ ಒನ್ಸ್ ನೋಟಿಸ್ ವೇರ್ ಯು ಕ್ಯಾನ್ ಡೂ ಜಸ್ಟಿಸ್. ಯಾರೋ ಆ ತರ ಮಾಡೋದ್ರಿಂದ ಆ ಚೋಟಿಗೆ ನಾವು ವೀಲ್ ಚೇರ್ ಕೊಡ್ಸಿದ್ವಿ. ಚೋಟಿ ಇಸ್ ವಾಕಿಂಗ್ ಅರೌಂಡ್ ಆರಾಮ್ಸೆ ಇವಾಗ. ಸೊ ಖುಷಿ ಅನ್ಸುತ್ತೆ. ಸೊ ವಾಟ್ ಎವರ್ ಇಟ್ ಇಸ್, ಲೈಕ್ ಯು ಬಿ ದ ಮೀಡಿಯೇಟರ್. ಅಟ್ ಲೀಸ್ಟ್ ನಿಮ್ ಕಣ್ಣಿಗೆ ಕಂಡಿದ್ದನ್ನ ನಿಮಗೆ ಆಗ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ಬ್ರಿಂಗ್ ಇಟ್ ಟು ಸಮ್ ಒನ್ಸ್ ನೋಟಿಸ್. ಸೊ ಡೋಂಟ್ ಬಿಕಮ್ ಬ್ಲೈಂಡ್. ವಿ ಆರ್ ಲಿವಿಂಗ್ ಇನ್ ಸೊಸೈಟಿ, ಸೊ ವಿ ಶುಡ್ ಗಿವ್ ಬ್ಯಾಕ್ ಟು ದ ಸೊಸೈಟಿ. ಗೊತ್ತಾ, ನಿಮ್ಮಲ್ಲಿ ಕಾನ್ಫಿಡೆಂಟ್ ಇದೆ ಅಲ್ಲ, ಅದು ಇನ್ನ ನಿಮ್ಮ ಈ ಬ್ಯೂಟಿನ ಇನ್ನೂ ಎನ್ಹಾನ್ಸ್ ಮಾಡ್ತಾ ಇದೆ. ಅಷ್ಟು ಕಾನ್ಫಿಡೆಂಟ್, ಯಾಕಂದ್ರೆ ನೀವು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದೀರಾ, ಪ್ರತಿಯೊಂದು ಟಾಕ್ ಅಲ್ಲೂ ಕಾನ್ಫಿಡೆಂಟ್ ಇದೆ. ಸೊ ಅದಕ್ಕೋಸ್ಕರ ಕೇಳ್ತಾ ಇದೀನಿ, ಹೇಗೆ ಮ್ಯಾಮ್ ಇದೆಲ್ಲ ಹೇಗ್ ಸಾಧ್ಯ? You have knowledge, you get that confidence. ಓಕೆ. So you don't have knowledge, definitely ಅಂತೀವಿ. ಕೆಲವೊಬ್ಬರಿಗೆ ಓಕೆ ಕ್ಯಾಮ್ರಾ ಫೇಸ್ ಮಾಡೋದು ಕಷ್ಟ ಅನಿಸ್ಬೋದು, ಬಟ್ ಇದ್ರಲ್ಲಿ ನನ್ಗೆ ಎರಡೂ ಇಲ್ಲ, ಕ್ಯಾಮ್ರಾ ಫೇಸಿಂಗ್ ಪ್ರಾಬ್ಲಮ್ ಇಲ್ಲ. ಐ ಥಿಂಕ್ ಐ ಹ್ಯಾವ್ ಕ್ವೈಟ್ ಫೇರ್ ನಾಲೆಜ್ ಟು ಟಾಕ್ ಟು ಯು ಅಂಡ್ ಶೇರ್ ಅಷ್ಟೇ. ಅದ್ ನಾಲೆಜ್ ಇದ್ದಾಗನೇ ವಿ ಏನಂತಾರೆ ಓಪನ್ ಅಪ್ ಆಫ್ಟರ್ ದಿಸ್ ಅಷ್ಟೇ. ಆ ಕಾನ್ಫಿಡೆನ್ಸ್ ಬರೋದು ಅಲ್ಲಿಂದನೇ. ಯಾರಿಗಾದ್ರೂ ಲೈಫ್ ಅಲ್ಲಿ ಥ್ಯಾಂಕ್ ಯು ಹೇಳ್ಬೇಕು ಅಂತ ಇದ್ದೀರಾ ಅಂದ್ರೆ, ನಮ್ಮ ಕಾರ್ಯಕ್ರಮದ ಮೂಲಕ ಯಾರಿಗಾದ್ರೂ ಥ್ಯಾಂಕ್ ಯು ಹೇಳ್ಬೇಕು? ಬಿಗ್ಗೆಸ್ಟ್ ಥ್ಯಾಂಕ್ ಟು ಮೈ ಡ್ಯಾಡ್ ಫಾರ್ ಲೆಟಿಂಗ್ ಮೀ ಲಿವ್ ದ ಲೈಫ್ ವಾಟ್ ಐ ಆಮ್ having today. Definitely ತಂದೆ ತಾಯಿಗೆ I would like to thank, and my sisters are like my mothers. So biggest thanks to them. And of course my husband Avinash Patil. So he's been very supportive. ಇಲ್ಲಿವರೆಗೂ ನನಗೆ ಏ ಅಂತ ಕೂಡ ಅಂದಿಲ್ಲ. ಸೊ ಅನ್ನೋದು ಬೇಡ ಮುಂದೆ. So yeah, he never scolded me. He took me the way I am. He never tried to change me. So just like my father, he never changed me. He gave me feathers to fly. So he is letting me fly now also, Avinash. So big thanks to him. And my children, they are my inspiration to do more and more. I want to be real model for them. So ಆ ಕಾನ್ಶಿಯಸ್ ನಿಂದ ನಾನು ಇನ್ನೂ ತಪ್ಪು ಮಾಡೋದನ್ನ ಕಡಿಮೆ ಮಾಡ್ತೀನಿ. ಸೊ ಹಂಗಾಗಿ ಬಿಕಾಸ್ ಆಫ್ ದೆಮ್ ಐ ಆಮ್ ಲೈಕ್ ದಿಸ್. ಸೊ ಐ ವಾಂಟ್ ಟು ಗಿವ್ ಕ್ರೆಡಿಟ್ ಟು ಆಲ್ ದೀಸ್ ಪೀಪಲ್ ಇನ್ ಮೈ ಲೈಫ್. ಇಲ್ಲಿವರೆಗೂ ನಮ್ಗೆ ತುಂಬಾ ವ್ಯಾಲ್ಯೂಯಬಲ್ ಟಾಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಿಂಗ್ ಹಿಡಿದಿಟ್ಟಿದ್ರಿ ನೀವು. ಏನಂದ್ರೆ ಹಿಂಗೆ ನೋಡ್ತಾ ಇದ್ದೆ ನಾನು, ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರಿ. ಆ ಕಾನ್ಫಿಡೆಂಟಿಗೆ ನನ್ನ ಕಡೆಯಿಂದ ಒಂದು ಆಕ್ಟ್ಸ್ ಆಫ್. ಬಟ್ ನೀವು ಹೇಳಿದ ಮಾತುಗಳಿದೆ ಅಲ್ಲ, ನಿಜವಾಗ್ಲೂ ಎಲ್ಲರೂ ಲೈಫಲ್ಲಿ ಅಳವಡಿಸ್ಕೊಳ್ಳೋ ಅಂತ ಮಾತುಗಳೇ. ಯಾಕಂದ್ರೆ ನಮ್ಮ ಕೈಲಿಂದ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಯಾರಿಗಾದ್ರೂ ಸಜೆಸ್ಟ್ ಮಾಡಿದ್ರೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಆ ಮಾತುಗಳು ಲೈಫಲ್ಲಿ ಅಳವಡಿಸ್ಕೊಳ್ಳೋ ಅಂತ ಮಾತುಗಳು. ಇಷ್ಟೊತ್ತು ನಮ್ಮ ಸಾಧಕರ ಮಾತು ಯೂಟ್ಯೂಬ್ ಚಾನಲ್ ಜೊತೆ ಇದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಅಶ್ವಿನಿ ಫಾರ್ ಕನ್ಸಿಡರಿಂಗ್ ಮೀ ಆಸ್ ಸಾಧಕರು. ನನ್ನ ಸಾಧನೆ ಅಂತ ಅನ್ಸಲ್ಲ, ಬಟ್ ನಿಮ್ ಚಾನಲ್ ಹೆಸರು ಹಂಗಿರೋದ್ರಿಂದ ನಾನು ಐ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ನೀವು ಮಾಡ್ತಾ ಇರೋದು ಎಲ್ಲಾ ಮಹಿಳೆಯರಿಗೂ ಒಂದು, ನಾನು ಹೇಳಿದ್ದೆಲ್ಲ, ಹಾರಕ್ಕೆ ಇಟ್ಸ್ ಒಂಥರ ಮೋಟಿವೇಶನ್ ಇರುತ್ತೆ, ಅಥವಾ ವಿಂಗ್ಸ್ ಕೊಡುತ್ತೆ. ಇಟ್ ವಿಲ್ ಕನೆಕ್ಟ್ ಈಚ್ ಆಫ್ ಅಸ್ ಲೈಕ್ ಮೈಂಡೆಡ್ ಪೀಪಲ್.
ಸೊ ನಿಮ್ ಚಾನೆಲ್ ಥ್ರೂ ನಮ್ಗೆ ಇನ್ನೊಂದಿಷ್ಟು ಲೈಕ್ ಮೈಂಡೆಡ್ ಪೀಪಲ್ ಕನೆಕ್ಟ್ ಆಗ್ತಾರೆ. ದಟ್ಸ್ ರಿಯಲಿ ನೈಸ್ ಆಫ್ ಯು. ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ ಅಂಡ್ ಗಿವಿಂಗ್ ಅಪಾರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶ್ರೀಮತಿ ಡಾಕ್ಟರ್ ಪೂರ್ಣಿಮಾ ಅವಿನಾಶ್ ಪಾಟೀಲ್ ಅವರ ಅಥವಾ ಕಾನ್ಫಿಡೆಂಟ್ ಟಾಕ್ಸ್ ಅಂತ ಹೇಳ್ಬೋದು. ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು. ಏನು ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅವ್ರು ಎಲ್ಲದನ್ನ ಅರ್ಥ ಮಾಡಿಸ್ಬಿಟ್ರು. ಅದರಲ್ಲಿ ಅರ್ಥ ಮಾಡಿಸೋದು ಏನು ಇಲ್ಲ. ಮುಂದಿನ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.